ತನ ಬಂತು, ಆ ಗುರುವಿನ ಕರುಣೆ ಆಗಿದೆ ನನಗೆ, ಆಯ್ತು ಇನ್ನೇನ್ ಆತ್ಮ ಸಾಕ್ಷಾತ್ಕಾರದ ಮೊದಲನೇ ಹೆಜ್ಜೆ ಇಟ್ಟೆ ನಾನು. ಆ ರೀತಿ ಜ್ಞಾನ ಸಾಧನ ಅತ್ಯಂತ ಶ್ರೇಷ್ಠ, ನೇರವಾದ ಮಾರ್ಗ, ಸುಲಭವಾದ ಮಾರ್ಗ. ನನಗೆ ಯಾಕೆ ಅದು ಬರೀ ತಿಳುವಳಿಕೆ ಯಾಕೆ ಅನ್ಸತ್ತೆ ಅಂದ್ರೆ ಮುಮುಕ್ಷತ್ವ ಇಲ್ಲ ನನಗೆ. ಆ ನಿತ್ಯಾನಿತ್ಯ ವಸ್ತುವಿನ ಆ ಅನಿತ್ಯದ ದರ್ಶನ ಆಗಿಲ್ಲ, ಗುರುವಿನಲ್ಲಿ ಭಕ್ತಿ ಇಲ್ಲ. ಅನಿತ್ಯದ ದರ್ಶನ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಗುರುವಿನಲ್ಲಿ ಭಕ್ತಿ ಇಲ್ಲ. ಗುರುಗಳಲ್ಲಿ ಮತ್ ನನಗಿದು ದೇಹ ಸಾಕು, ಈ ಜೀವನ, ಈ ಭವಬಂಧನ ಸಾಕು ನನಗೆ ಅಂತ ಅನ್ಸಿಲ್ಲ. ಹಾಗಾಗಿ ನನಗೆ ಈ ಮಾರ್ಗ ನನಗೆ ಕಠಿಣ, ಬಹಳ ಕಷ್ಟ. ಇವತ್ತಾಗಲ್ಲ, ಬಹಳ ದಿನ ಆದ್ಮೇಲೆ ಆಗತ್ತೆ, ಎಷ್ಟೊಂದ್ ದಿನ ಆದ್ಮೇಲೆ ಅದನ್ನ ಕೇಳ್ಬೇಕು, ಮಾಡ್ಬೇಕು. ಇದನ್ನೆಲ್ಲ ಪುನಃ ಸಾಧಕ ಆಗಿ ಪುನಃ ತಾನ್ ತಲೆ ಒಳಗಡೆ ಹಾಕೊಳ್ಳೋದು. ಆ ರೀತಿ ಏನೂ ಇಲ್ಲ. ನೀನ್ ಈಗ್ಲೇ ಅದ ಕ್ಷಣ ಮಾತ್ರ ಅಂತ. ಅದ್ರಲ್ಲಿ ಜ್ಞಾನದಲ್ಲಂತೂ ಎಷ್ಟು ಅಷ್ಟವಕ್ರ ಮಹಾಮುನಿಗಳಾಗ್ಲಿ, ಜನಕ ಮಹಾರಾಜನ್ಗೆ ನೀನ್ ಅನ್ನೋದು ಅದು ಬಹಳ ಈ ಕಡೆಯಿಂದ ಈ ಕಡೆ ಕಾಲ ಹಾಕೋ ಅಷ್ಟೊಂದೇ ಬೇಕು ಸಮಯ. ಈ ಕ್ಷಣದಲ್ಲೇ ಆತ್ಮಜ್ಞಾನ ಅಂತ ಅವ್ರ ಆತ್ಮಜ್ಞಾನವನ್ನ ಉಪದೇಶ ಮಾಡ್ತಾರೆ ಅಷ್ಟವಕ್ರ ಮಹಾಮುನಿಗಳು. ಆ ರೀತಿ ಜ್ಞಾನ ಕ್ಷಣ ಅನ್ನೋದನ್ನು ಈ ಕಾಲದಿಂದ ಕ್ಷಣವೂ ಬೇಕಾಗಿಲ್ಲ. ನಿನಗೆ ಬಯಕೆ ಇದೆ ತೀವ್ರವಾಗಿ, ನೀನಿರೋದೇ ಆತ್ಮವಸ್ತು, ಅದನ್ನ ನಿನಗೆ ದರ್ಶನ ಮಾಡಿಸ್ತಾರೆ ಗುರುಗಳು. ಎಲ್ಲಿಂದನೋ ತಗೊಂಬರೋದಿಲ್ಲ, ಎಲ್ಲಿಂದನೋ ಅದನ್ನ ನಾನ್ ಸಾಧನೆ ಮಾಡಿ ಪಡ್ಕೋಬೇಕಾಗಿಲ್ಲ. ನಾನ್ ಯಾವ್ದಿದ್ದೀನಿ, ನಾನೇ ನನ್ನ ಆಧಾರದಲ್ಲಿ ಏನ್ ದೇಹಾದಿಗಳು ಇವೆಲ್ಲ ಇದೆಯೋ ಇವುಗಳಿಂದ ನಾನು ಆತ್ಮಜ್ಞಾನವನ್ನ ಪಡಿಬೇಕಾಗಿಲ್ಲ. ಆ ಆತ್ಮವಸ್ತುವಿನ ಆಧಾರದಲ್ಲಿ ಇವುಗಳಿಗೆಲ್ಲ ಜೀವ ಬಂದಿರೋ ಹಾಗೆ ಕಾಣಿಸ್ತಿದೆ. ಇವುಗಳಿಗೆ ಏನೂ ಅಸ್ತಿತ್ವ ಇಲ್ಲ, ಇವುಗಳಿಗೆ ಜಡ ಇದೆ ಇದು. ಆ ಜಡ ಅನ್ನೋದಕ್ಕೆ ನಿದ್ರೆ ಅನುಭವ ನೋಡು, ನಿನ್ನೆ ನಿದ್ರೆ ಅನುಭವನೇ. ಆ ನಿದ್ರೆಯಲ್ಲಿ ನಿನ್ ಏನೂ ಪ್ರಜ್ಞೆ ಇಲ್ಲ, ಏನೇನು ಪ್ರಜ್ಞೆ ಇಲ್ಲ, ದೇಹದಿಲ್ಲ, ಮನಸ್ಸಂದಿಲ್ಲ, ಅಹಂಕಾರದಿಲ್ಲ, ಏನೂ ಪ್ರಜ್ಞೆ ಇಲ್ಲ. ಏನ್ ಜಡವಾಗಿ ಮಲಗಿರ್ತೀಯ ಅಲ್ಲಿ. ಇಡೀ ಜಗತ್ತೇ ಎಲ್ಲಾನು ಏನ್ ಜಗತ್ತಿನ ಪ್ರಜ್ಞೆ ಇಲ್ಲ, ಯಾವ್ದ್ರದ್ದು ಇಲ್ಲ. ಎದ್ದೆ ಏನು ಪ್ರಾರಂಭ ಅಹಂಕಾರದ, ಅದು ಏನು ಒಳಗಡೆ ಅಹಂಕಾರ ಏನು ನಮ್ಮನ್ನ ಆಡ್ಸತ್ತೆ, ವಾಸನೆಗಳು ಒಂದಾದ್ಮೇಲೆ ಒಂದು, ಕಾಮ ಕ್ರೋಧ, ಎದ್ದ ತಕ್ಷಣ ಪ್ರಾರಂಭ. ಮಲಗದೆ ಏನು ಪ್ರಜ್ಞೆ ಇಲ್ಲ, ಎದ್ದೆ ಬಹಳ ವಿಪರೀತವಾಗಿ ಮತ್ ಏನ್ ಬಹಳ ಆರಾಮಿದ್ಯಾ, ಏನು ಹೋರಾಟಗಳಾದ್ರ ಮನಸ್ಸಿನೊಳಗಡೆ ಏನೇನಾಗತ್ತೆ ಎಲ್ಲವನ್ನೂ ಅನುಭವಿಸ್ತೀನಿ. ಅಷ್ಟು ಸುಲಭ ಅಲ್ಲ. ಮನಸ್ಸು ನಾನಲ್ಲ, ದೇಹ ನಾನಲ್ಲ, ಅಹಂಕಾರ ನಾನಲ್ಲ. ಈ ಜ್ಞಾನ ಮಾರ್ಗದಿಂದ ಮಾತ್ರ ಸುಲಭ. ಆದ್ರೆ ನಾನು ಅತ್ಯಂತ ಅದನ್ನ ಶ್ರದ್ಧೆಯಿಂದ ಅದಕ್ಕಾಗಿ ಸಮರ್ಪಣೆ ಮಾಡ್ಕೋಬೇಕು, ಜ್ಞಾನಕ್ಕೆ ಸಮರ್ಪಣೆ ಮಾಡ್ಕೋಬೇಕು. ಯಾವುದೇ ಜ್ಞಾನವು ನನಗೆ ಬರ್ಬೇಕಾದ್ರೆ, ಯಾವುದೇ ಒಂದು ಮೈಗೂಡ್ಬೇಕಾದ್ರೆ 1 ದಿನ 2 ದಿನಕ್ಕೆ ಬರೋದಿಲ್ಲ. ತೀವ್ರವಾದ ಅದಕ್ಕೆ ಮುಮುಕ್ಷತ್ವ ಇರ್ಬೇಕು. ತುಳಸಿದಾಸರಿಗೆ ತೀವ್ರವಾಗಿತ್ತು. ನಮಿಗೂ ಸಂಸಾರದಲ್ಲಿದೆ, ಎಲ್ಲವೂ ನಮ್ಗೆ ಎಲ್ಲಾ ಕಡೆ ಹರಡಿದೆ ಅನ್ನೋದು ಗೊತ್ತಾಗಲ್ಲ. ಹೆಂಡತಿಯ ಮೇಲೂ ಮೋಹ ಇದೆ, ಮಕ್ಕಳ ಮೇಲೆ ಮಮಕಾರ ಇದೆ, ದುಡ್ಡಿನ ಮೇಲೆ ಲೋಭ ಇದೆ, ಎಲ್ಲಾ ಕಡೆ ಹಂಚೋಗಿದೆ. ತುಳಸಿದಾಸರಿಗೆ ಹಾಗಿರ್ಲಿಲ್ಲ. ಅವರಿಗೆ ತೀವ್ರವಾದ ಹೆಂಡತಿಯ ಮೇಲೆ ಯಾವ್ದಾದ್ರೂ ಸಾಕು. ಆ ರೀತಿ ಮನಸ್ಸಿಗೆ ಒಂದು ತೀವ್ರತೆ ಬಂದಿರ್ಬೇಕು. ಅವರಿಗೆ ಬರೀ ವಿಷಯ ಬದಲಾವಣೆ ಆಗ್ಬೇಕಾಗಿತ್ತು. ಅವ್ರ ಅವರ ಹೆಂಡತಿ ಹೇಳಿದ್ರಲ್ಲ, ನನ್ನ ಬದಲು ರಾಮನ್ನ ನೀವು ಮಾಡಿದ್ರೆ ಅಂತ. ಅವ್ರಿಗೆ ಅದೇ ಕ್ಷಣದಲ್ಲೇ ಅದಕ್ಕೇನ ಬಹಳ ತೀವ್ರವಾದ ಸಾಧನೆ ಬೇಕಾಯ್ತಾ? ಕ್ಷಣ ಮಾತ್ರದಲ್ಲೇ ಅವರಿಗೆ ಆ ಹೆಂಡತಿಯನ್ನ ಸರಿಸಿದ್ರು, ರಾಮನ ಮೂರ್ತಿಯನ್ನ ತಂದ್ರು. ಆ ಮನಸ್ಸಿಗೆ ಅವರಿಗೆ ಅದು ಗೊತ್ತಿತ್ತು. ಅವರಿಗೆ ಯಾವ ರೀತಿ ಅದನ್ನ ಅರ್ಪಿಸೋದು. ಯಾಕಂದ್ರೆ ಅವರು ಆ ಹೆಂಡತಿಯನ್ನ ಮಾಡಿದ್ರ ಆ ರೀತಿ ತೀವ್ರವಾದ ವ್ಯಾಮೋಹ. ಹಾವು ಅಂತ ಗೊತ್ತಿಲ್ಲ, ಹಗ್ಗ ಮಳೆ ಏನು ಅಷ್ಟು ವಿಪರೀತವಾಗಿ ಮನಸ್ಸು ಒಂದನೆ ಏನಾದ್ರೂ ಮಾಡಿದ್ರೆ ಅಷ್ಟು ತೀವ್ರವಾಗಿ. ಆ ರೀತಿ ಯಾರಿಗ್ ಮನಸ್ಸಿರುತ್ತಲ್ಲ ಅವರಿಗೆ ಕ್ಷಣ ಮಾತ್ರದಲ್ಲೇ ಬದಲಾವಣೆ ಆಗ್ಬಿಡ್ತಾರೆ. ಅವ್ರಿಗೆ ಬರೀ ವಿಷಯಗಳ ಬದಲಾವಣೆ ಬೇಕಾಗಿರುತ್ತೆ. ನಮ್ದು ಆ ರೀತಿ ಇಲ್ಲ. ಸಂಸಾರದಲ್ಲಿ ಎಲ್ಲಾ ಕಡೆ ಚದರಿ, ಈಗ ಸಾಸಿವೆ ಕಾಳು ಇರುತ್ತಲ್ಲ, ಅದನ್ನ ನೆಲದ ಮೇಲೆ ಹಾಕಿದ್ರೆ ಅದು ಹೇಗೆ ಚದರಿದೆಯಲ್ಲ, ಎಲ್ಲೆಲ್ಲಿ ಹೋಗಿದ್ಯೋ ನಾನು ಗೊತ್ತಿಲ್ಲ. ಮೊಮ್ಮಕ್ಳು, ಮರಿ ಮಕ್ಳು, ದೇಶ, ಅದನ್ನ ಎಲ್ಲೆಲ್ಲಿ ನಾನೇ ನೋಡ್ಕೋಬೇಕು. ಅದನ್ನ ಸಾಧಕ ಆಗಿರೋನು ನಾನೇ ಕೂತ್ಕೊಂಡು ನಾನು ಎಲ್ಲೆಲ್ಲಿವರೆಗೂ ಹೋಗಿದೆ, ಎಲ್ಲೆಲ್ಲಿ ನನಗೆ ಸುಖ ದುಃಖ ಆಗ್ತಿರುತ್ತಲ್ಲ ಅದೆಲ್ಲ ಬೇರೆ ದೇಶದ್ದು ವಿಷಯ ಕೇಳಿ ಇಲ್ಲಿ ನನಗೆ ಆಗ್ತಿರತ್ತೆ. ನಾನು ಅಲ್ಲಿವರೆಗೂ ಹೋಗಿದೆ. ದೇಶದ್ದಾಗ್ಲಿ, ಹೆಂಡತಿ, ಮಕ್ಕಳು, ಮೊಮ್ಮಕ್ಳು, ಮರಿ ಮೊಮ್ಮಕ್ಳು, ದುಡ್ಡು, ಯಾವ್ದಾದ್ರು ಇಡೀ ಎಲ್ಲ ಆ ಸಾಸಿವೆ ಕಾಳು ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಹರಡಿರತ್ತೆ. ಆ ರೀತಿ ಛಿದ್ರ ಆಗಿರೋದ್ರಿಂದ ಜ್ಞಾನದ ಅನುಭವ ಬರ್ತಿಲ್ಲ. ಬರೀ ತಿಳುವಳಿಕೆ ಆದ್ರೆ ಅದೇನೂ ಪ್ರಯೋಜನ ಇಲ್ಲ. ಶುಷ್ಕ ಜ್ಞಾನ ಅದು. ಅದಕ್ಕೆ ಎಲ್ಲರೂ ಶುಷ್ಕ ಜ್ಞಾನದಿಂದ ಏನೂ ಪ್ರಯೋಜನ ಆಗಲ್ಲ. ಕೇಳೋರ್ಗೂ ಪ್ರಯೋಜನ ಇಲ್ಲ, ಹೇಳೋರ್ಗೂ ಪ್ರಯೋಜನ ಇಲ್ಲ. ಬರೀ ಸುಮ್ನೆ ಪಾಂಡಿತ್ಯವನ್ನ ಪ್ರದರ್ಶನ ಮಾಡ್ಬೋದು. ಆ ರೀತಿ ಶುಷ್ಕ ಜ್ಞಾನ ಆಗದೆ ನನಗೆ ಮನಪೂರ್ವಕವಾಗಿ ನಾನು ಗುರುಭಕ್ತಿಯನ್ನ ಮಾಡಿದ್ರೆ, ಸತ್ಸಂಗವನ್ನ ಮಾಡಿದ್ರೆ ಆ ಮನಸ್ಸು ತಾನೇ ಆ ಜ್ಞಾನಕ್ಕೆ ಒಳಪಡತ್ತೆ. ಆ ಮನಸ್ಸಿನಲ್ಲಿ ವಿಪರೀತ ಸಂಸ್ಕಾರಗಳಿದೆ. ಅದು 1 ದಿನಕ್ಕೆ 2 ದಿನಕ್ಕೆ ಬಗ್ಗಿಸ್ತೀನಿ ಅನ್ನೋದು ಬಹಳ ಕಷ್ಟ.
ಅವುಗಳನ್ನ ನಿಧಾನವಾಗಿ ಅದಕ್ಕೆ ಮನಸ್ಸಿಗೆ ಗೊತ್ತಾಗ್ಬಾರ್ದು ನನ್ನನ್ನ ಬದಲಾವಣೆ ಮಾಡ್ತಿದ್ದಾರೆ ಅನ್ನೋದು. ಅದು ಗೊತ್ತಾದ್ರೆ ಅದು ವಿರೋಧ ಮಾಡುತ್ತೆ. ಅದು ಗೊತ್ತಾಗದೆ ಇರೋ ಹಾಗೆ ಅದಕ್ಕೆ ಅದೇನಾದ್ರೂ ಅದ್ರ ಪ್ರಭಾವ ಕಡಿಮೆ ಆಗ್ಬೇಕು ಅಂದ್ರೆ ಸತ್ಸಂಗ, ಗುರುವಿನ ಸಾನ್ನಿಧ್ಯ, ಗುರುಗಳ ಶಾಸ್ತ್ರಗಳ ಏನಿದೆಯಲ್ಲ ಗುರುಗಳು, ಆ ಗುರುಗಳ ಮಾತಿನಲ್ಲಿ ಮಾತ್ರ ಆ ಸಾಮರ್ಥ್ಯ, ಅಲ್ಲಿ ಮಾತ್ರ ಮನಸ್ಸು ಪ್ರಶಾಂತ ಆಗೋದು. ಆ ಒಂದೇ ಒಂದು ಅತ್ಯುನ್ನತ ಶಕ್ತಿಗೆ ಮಾತ್ರ ಅದು ಬಗ್ಗೋದು. ಒಂದು ಗುರುವಿನಲ್ಲಿ ಭಕ್ತಿ ಇರ್ಬೇಕು. ಆ ರೀತಿ ಯಾವ್ದಕ್ಕಾದ್ರೂ ನಿನಗೆ ಯಾವ್ದ್ರ ಮೇಲೆ ಶ್ರದ್ಧೆ ಇದೆಯೋ ಅವರಿಗೆ, ಗುರುವಿನಲ್ಲಿ ಶ್ರದ್ಧೆ ಇದೆಯಾ ಪೂರ್ಣ ಸಮರ್ಪಣೆ ಆಗು. ಜ್ಞಾನದಲ್ಲಿ ಶ್ರದ್ಧೆ ಇದೆಯಾ, ಆತ್ಮ ವಸ್ತುವಿನ ಬಗ್ಗೆ ನನ್ಗೆ ಗುರುಗಳು ಇವ್ರ ಬಗ್ಗೆ ಇಲ್ಲ, ನನಗೆ ಇವ್ರು ಯಾರು ಗುರುಗಳು ಅಂತ ನನಗೆ ಅನ್ಸೋದಿಲ್ಲ, ನನಗೆ ಇದು ಯಾವ್ದು ದೇವ್ರು ಅನ್ಸಲ್ಲ, ನನಗೇನೋ ಯಾವ್ದೋ ಒಂದು ಅಗೋಚರ ವಸ್ತು ಇದೆ, ಆಯ್ತು ಅದಕ್ಕೆ ಶರಣಾಗು. ಅದನ್ನ ಸಂಶೋಧನೆ ಮಾಡು. ಅವುಗಳಿಗಾಗಿ ಪೂರ್ತಿ ದೇಹ ಮನಸ್ಸು ಇಂದ್ರಿಯಗಳನ್ನೆಲ್ಲ ಸಂಶೋಧನೆಗಾಗಿ ತೊಡಗಿಸು. ತಾನೇ ಅದು ಮೈಗರಿಯುತ್ತಾ ಹೋಗುತ್ತೆ, ತಾನೇ ಸ್ಫುರಣ ಆಗ್ತಾ ಹೋಗುತ್ತೆ. ಅದನ್ನೇ ಎಲ್ಲಾ ಮಹಾತ್ಮರು ಹೇಳೋದು, ನೀನ್ ಯಾವುದನ್ನ ಮಾಡ್ಬೇಕು ಅಂತಿದ್ಯೋ ಅದ್ರ ಬಗ್ಗೆ ಅತಿಯಾದ ಪ್ರೀತಿ ಇರ್ಬೇಕು, ಅತಿಯಾದ ಶ್ರದ್ಧೆ ಇರ್ಬೇಕು, ಅದಕ್ಕಾಗಿ ತೊಡಗಿಸ್ಕೋಬೇಕು. ಈ ಮೂರು ಇದ್ರೆ ಈ ಜ್ಞಾನ ಚಿಂತನ ಬರುತ್ತೆ. ಈ ಜ್ಞಾನ ಚಿಂತನ ಅತ್ಯಂತ ಸುಲಭ. ಈಗ ಏನಿದೆಯಲ್ಲ, ಈಗ ನಿಜಗುಣರ ಗ್ರಂಥ ಏನಿದೆಯಲ್ಲ, ಇದನ್ನ ಗುರುಗಳಿಂದ ಇವುಗಳಿಂದ ಶ್ರದ್ಧೆಯಿಂದ ಅವುಗಳನ್ನ ಮನನ ಮಾಡಿದ್ರೆ, ಮನನ ಮಾಡೋದು ಬಹಳ ಲೇಟ್ ಆಗತ್ತೆ. ಕೇಳ್ತಾ ಇರೋ ಹಾಗೆ ಆತ್ಮಜ್ಞಾನ. ಆ ಕೇಳ್ಬೇಕಾದ್ರೇನೆ ನನ್ನ ಎಲ್ಲಾ ಭಾವನೆಗಳನ್ನು ಬಿಡೋದು, ದೇಹದ್ದು ಮನಸ್ಸೊಂದು ಅಹಂಕಾರದ್ದು ಎಲ್ಲವನ್ನು ಬಿಟ್ಟು ಏನ್ ಹೇಳ್ತಿದಾರೋ ಆ ರೀತಿ ಮನಸ್ಸು ಏಕಾಗ್ರವಾಗಿ ಆ ರೀತಿ ಆಕಾರ ಮಾಡ್ತಾ ಇದ್ರೆ ತಾನೇ ಮನಸ್ಸು ಕರಗೋಗುತ್ತೆ, ಆ ಬುದ್ಧಿಯೂ ಹೊರಟೋಗುತ್ತೆ. ಇವಕ್ಕೆಲ್ಲ ಏನ್ ಸಾಮರ್ಥ್ಯ ಇದೆ? ಆತ್ಮ ವಸ್ತುವಿನ ಮುಂದೆ ಇದಕ್ಕೆ ಏನೂ ಸಾಮರ್ಥ್ಯ ಇಲ್ಲ. ಇಲ್ಲಿ ತಾನೇ ಸ್ವತಂತ್ರವಾಗಿ ಆಗಿದ್ದೀನಿ ಅಂತ ತಾನೇ ಭ್ರಮೆಯಿಂದ ತಾನೇ ಸುಖ ದುಃಖ ಅನುಭವಿಸ್ತಿದೆ. ಆತ್ಮ ವಸ್ತುವಿನಲ್ಲಿ ಇದಕ್ಕೆ ಏನೂ ಸಂಬಂಧ ಇಲ್ಲ. ಹೆಂಗೆ ನಿದ್ರೆಗೂ ಇದಕ್ಕೂ ಏನಾದ್ರು ಸಂಬಂಧ ಇದೆಯಾ? ಎಚ್ಚರದ ಮನಸ್ಸಿಗೂ ನಿದ್ರೆಗೂ, ಎಚ್ಚರದ ಮನಸ್ಸು ಏನಾದ್ರೂ ಆಗಿರ್ಲಿ, ಅದು ಬಹಳ ದುರ್ಬಲ ಮನಸ್ಸಾಗಿರ್ಲಿ, ಸಶಕ್ತ ಮನಸ್ಸಾಗಿರ್ಲಿ, ಬಹಳ ಮೋಹ ಮಮಕಾರಗಳ ಮನಸ್ಸಾಗಿರ್ಲಿ, ಎಂತದಾರು ಆಗಿರ್ಲಿ, ಅದು ನಿದ್ರೆಗೆ ಏನೂ ಅದು ಅವಶ್ಯಕತೆ ಇಲ್ಲ. ನಿದ್ರೆಯಲ್ಲಿ ಏನೂ ಅದಕ್ಕೆ ಅಸ್ತಿತ್ವನೇ ಇಲ್ಲ. ನಿದ್ರೆಯಲ್ಲೇ ಅದಕ್ಕೆ ಏನು, ಈ ದೇಹಾದಿಗಳಿಗೆ ಏನು ಅಸ್ತಿತ್ವ ಇಲ್ಲ. ಇನ್ನು ಆತ್ಮವಸ್ತುವಿನಲ್ಲಿ ಇದಕ್ಕೇನು ಅಸ್ತಿತ್ವ ಇರುತ್ತೆ? ಸುಮ್ನೆ ಜೀವನಾನು ಅಂತ ನಾನೇ ಅದಕ್ಕೆ ಬಹಳ ಮಹತ್ವ ಕೊಟ್ಟಿದ್ದೀನಿ. ದೇಹಕ್ಕೆ ನಾನೇ ಮಹತ್ವ ಕೊಟ್ಟಿದ್ದೀನಿ, ಮನಸ್ಸಿಗೂ ನಾನೇ ಮಹತ್ವ ಕೊಟ್ಟಿದ್ದೀನಿ. ಆ ಮಹತ್ವ ಕೊಟ್ಟಿದ್ದೀನಿ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಆ ಗುರುಗಳಲ್ಲಿ ಶರಣಾಗು, ಆ ಭಕ್ತಿ ಮಾಡು, ಗುರುಗಳಲ್ಲಿ ಭಕ್ತಿ ಮಾಡು, ಎಲ್ಲಾ ದೋಷಗಳು ಹೋಗುತ್ತೆ. ಅದನ್ನ ಈ ಪ್ರಾರ್ಥನೆಗಳ ಮುಖಾಂತರ, ಆ ಗುರುಭಕ್ತಿ ಇಲ್ಲ ಅಂದ್ರೆ ಆತ್ಮಜ್ಞಾನ ಆಗೋದಿಲ್ಲ. ಗುರುಭಕ್ತಿ ಬೇಕೇ ಬೇಕು, ಗುರುಭಕ್ತಿ ಬೇಕು, ಆತ್ಮಚಿಂತನ ಇರ್ಬೇಕು, ಆತ್ಮಶೋಧನ ಇರ್ಬೇಕು. ಆ ಆತ್ಮಶೋಧನೆ ಮಾಡೋದಂದ್ರೆ ನಾನ್ಯಾರು, ಆ ನಾನ್ಯಾರು ಅನ್ನೋದನ್ನ ಶೋಧನೆಯನ್ನ ಮಾಡೋದು ಬಿಟ್ಟು, ನಾನು ಇಂಥವನು, ನಾನು ಹೀಗಿದ್ದೀನಿ ಅಂತ ಭಾವಿಸಿ ಇನ್ನೇನೇನ್ ನೀನ್ ಸಾಧನೆ ಮಾಡ್ತೀವಿ ಎಲ್ಲ ನಾನಿನ ಸಾಧನೆನೆ. ನಾನನ್ನೋನೇ ಮೊದಲೇ ಭ್ರಮೆಲಿರೋನು, ಭ್ರಮೆಲಿದ್ದು ನಾನು ಇನ್ನೇನೇನ್ ಸಾಧನ ಮಾಡ್ತೀನಿ, ಎಲ್ಲವೂ ನಾನನ್ನ ಪುಷ್ಟಿಗೊಳಿಸ್ತಾ ಹೋಗುತ್ತೆ. ನಾನನ್ನೋನೇ ಸತ್ಯ ಇಲ್ಲ. ಹಾಗಾಗಿ ಈ ಆತ್ಮಶೋಧನೆಯನ್ನ ಮಾಡ್ತೀವಲ್ಲ, ಇದೇ ಅತ್ಯಂತ ಶ್ರೇಷ್ಠ ಮತ್ ಬಹಳ ಸುಲಭ. ಆತ್ಮಶೋಧನೆಯಿಂದ ಮಾತ್ರ ಈ ಮಿಥ್ಯಾ ಅಹಂ ನಾಶ ಆಗತ್ತೆ. ಇನ್ಯಾವ ಸಾಧನೆಯಿಂದನೂ ಅಹಂ ನಾಶ ಆಗೋಲ್ಲ. ಎಲ್ಲಿಯವರೆಗೂ ಈ ಅಹಂ ಇರುತ್ತೋ ಅಲ್ಲಿವರೆಗೂ ಆತ್ಮದ ದರ್ಶನ ಇಲ್ಲ. ಎಲ್ಲಿವರೆಗೂ ನಾನು ನಾನು ಅಂತ ಒಳಗಡೆ ನನಗ್ ಮಾತಾಡ್ತಾನೆ ಇರ್ತೀನಿ, ಅಲ್ಲಿವರೆಗೂ ಸತ್ಯ ವಸ್ತುವಿನ ದರ್ಶನ ಇಲ್ಲ. ನನಗೂ ನಾನ್ ಮಾತಾಡೋದಕ್ಕೂ ಆತ್ಮವಸ್ತುವಿಗೂ ಏನೂ ಸಂಬಂಧ ಇಲ್ಲ. ನಾನು ಇಲ್ಲಿ ಎಷ್ಟೆಷ್ಟು ಏನೇನ್ ಅದ್ರ ಬಗ್ಗೆ ವರ್ಣನೆ ಮಾಡ್ತೀನಿ ಅದೆಲ್ಲ ನಾನಿನ ವರ್ಣನೆ. ಇಲ್ಲಿಗೂ ಆತ್ಮವಸ್ತುವಿಗೂ ಏನೂ ಯಾವಾಗ ನಾನ್ ಇಲ್ದೇ ಇರಂಗ್ ಆಗ್ತೀನಿ ಆಗ ಸ್ಫುರಣ ಆಗತ್ತೆ, ಆತ್ಮಸ್ಫುರಣ. ಇರೋದೇ ಆತ್ಮವಸ್ತು, ನಾನೇ ಇದ್ದೀನಿ. ಅದನ್ನ ನಾನನ್ನ ಏನ್ ದೇಹ ಮನಸ್ಸುಗಳನ್ನ ಬಳಸಿ ಏನ್ ವಿಚಾರ ಮಾಡೋದಿದ್ರು ನಾನಿನ ಮುಖಾಂತರನೇ ಆತ್ಮವಸ್ತುವನ್ನು ಕಲ್ಪನೆ ಮಾಡ್ತೀನಿ. ಅದು ಸತ್ ಚೇತ್ ಆನಂದ ನಿತ್ಯ ಪೂರ್ಣ ಏನೇನ್ ಮಾತಾಡ್ತಾ ಇದೀನಿ ಎಲ್ಲ ನಾನಂದೆ. ಯಾವಾಗ ನಾನ್ ಮಾತಾಡೋದ್ ನಿಲ್ಲಿಸ್ತೀನೋ ಆಗ ಅದ್ರದ್ದು ಅನುಭವ ಬರುತ್ತೆ. ಯಾವಾಗ ಎಚ್ಚರದ ವ್ಯಕ್ತಿ ನಾನು, ಎಚ್ಚರದ ಮನಸ್ಸು ನಾನು ಮಾತಾಡೋದು ಎಲ್ಲವೂ ನಿಲ್ಲುತ್ತೋ ಆಗ ನಿದ್ರೆ. ಎಷ್ಟೆಷ್ಟು ನಾನು ಇಲ್ಲಿ ಮಾತಾಡ್ತಾ ಇರ್ತೀನಿ, ಏನೇನ್ ಸಾಧನೆ ಮಾಡ್ತಿರ್ತೀನಿ, ಏನೇ ಮಾಡ್ತಿರ್ತೀನಿ, ಆ ಮನಸ್ಸನ್ನ ಎಷ್ಟು ಜಾಗೃತ ಮಾಡ್ತೀನಿ, ಬುದ್ಧಿನ ಎಷ್ಟು ಜಾಗೃತ ಮಾಡ್ತೀನಿ, ಸತ್ಯ ವಸ್ತುವಿನಿಂದ ದೂರ ಹೋಗ್ತಿರ್ತೀನಿ. ಹಾಗಾಗಿ ಆ ಮನಸ್ಸನ್ನ ಬುದ್ಧಿಯನ್ನ ಪ್ರಶಾಂತಗೊಳಿಸೋದು ಜ್ಞಾನ ಚಿಂತನ. ಆ ನಾನ್ ಅನ್ನೋದನ್ನೇ ಏನು ಅಂತ ಮನಸ್ಸಿನ ಕಡೆ, ಮನಸ್ಸಂದ್ರೆ ಏನಿದು ಅಂತ ಆ ಕಡೆ ನೋಡಕ್ ಹೋಗು, ಮನಸ್ಸು ಸುಮ್ನಾಗತ್ತೆ. ನೋಡೋದು ಬಿಡು, ಅದು ನನ್ನನ್ನ ಕಾಡತ್ತೆ. ಏನಿದು ಮನಸ್ಸು ಅಂದ್ರೆ, ಏನಿದು ಅಹಂಕಾರ ಅಂದ್ರೆ, ದೇಹ ಅಂದ್ರೆ ಏನು,
ಈ ರೀತಿ ಆ ಸಂಶೋಧನೆಗೆ ತೊಡಗು, ಈ ರೀತಿ ವಿಚಾರ ಮಾಡಕ್ ಪ್ರಾರಂಭ ಮಾಡು. ಅವೇನು ಅದಿದೆ ಅಂತಾನೆ ಗೊತ್ತಾಗಲ್ಲ. ಅವುಗಳದನ್ನ ಮರೆತು ನೀನು ತಿರ್ಗಾ ಅವುಗಳೆಲ್ಲಾ ನಿನಗೆ ಕಾಟ. ಮನಸ್ಸು ವಿಪರೀತ, ಅಹಂಕಾರ, ದೇಹ ಎಲ್ಲವೂ. ಆ ಕಡೆ ನೋಡಕ್ ಹೋದ್ರೆ ಅದ್ರಲ್ಲಿ ಏನೂ ಇಲ್ಲ ಅಲ್ಲಿ. ಅದ್ ನೋಡಿಲ್ಲ. ಈಗ ಹೇಗೆ ನನಗೆ ಹಾವು ಅಂತ ನನಗೆ ಅನಿಸ್ತು, ಎಷ್ಟು ಭಯ ಹುಟ್ಟಿಸುತ್ತೆ ಅದು. ಇನ್ನ ಆ ಭಯ ಪ್ರಾರಂಭ, ಮೊದಲೇ ತಪ್ಪು ಪ್ರಾರಂಭ ಆಯ್ತಲ್ಲ, ಅದನ್ನ ಬಿಟ್ಬಿಡ್ತೀವಿ. ನಾನು ನೋಡೋದನ್ನೇ ಸರಿಯಾಗಿ ನೋಡಿಲ್ಲ ಅನ್ನೋದನ್ನ ಬಿಟ್ಬಿಟ್ಟು, ಮುಂದೆ ನಾನು ಇನ್ನ ಭಯಕ್ಕೆ ಏನೇನ್ ಪರಿಹಾರಗಳು, ಅದಕ್ಕೆ ಹೋಗಿಸ್ಕೊಳಕ್ ಏನ್ ಮಾಡೋದು, ಅದ್ರ ತಯಾರಿಲಿ ತೊಡಗ್ತೀನಲ್ಲ, ಅವೆಲ್ಲಾ ಬಳಲಿಕೆ. ಅವರೆಲ್ಲ ಜ್ಞಾನದಲ್ಲಿ ಹೇಳ್ತಾರೆ, ನೀನ್ ಏನು ಅಲ್ಲ. ಈಗ ಹಾವಂತ ಏನಂತಾರೆ ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡು. ಈಗೇನ್ ಜೀವ ನಾನು ಅಂತೇಳಿ ಅದಕ್ಕೆ ಲಕ್ಷ್ಯ ಕೊಟ್ಟು ನೋಡು ಅದನ್ನ. ಇದೆಯಾ ನೀನು ಅನ್ನೋದು, ಇದೆಯಾ ನೀನು? ನಿನಗೆ ಸ್ವತಂತ್ರವಾದ ಅಸ್ತಿತ್ವ ಏನಾದ್ರು ಇದೆಯಾ? ದೇಹ ಇಂದ್ರಿಯ ನಾನೆಲ್ಲ ಇದೀನಿ, ಜೀವ ನಾನಿದೀನಿ ಅಂತ ಏನಂತೀಯಲ್ಲ, ಇದೆಯಾ ನೋಡು. ಹೇಗೆ ಅಲ್ಲ ಹಾವು ಇದೆಯಾ ಅಲ್ಲಿ ಹಾವು? ಲಕ್ಷ್ಯ ಕೊಟ್ಟು ನೋಡೋದಷ್ಟೇ, ಇಲ್ಲಿ ಏನೂ ಮಾಡೋ ಹಾಗಿಲ್ಲ. ನೋಡೋದಕ್ಕೆ ಏನಾದ್ರು ಕಷ್ಟನಾ? ಏನಾದ್ರು ಮಾಡ್ಬೇಕು ಅಂದ್ರೆ ಕಷ್ಟ. ಈಗ ಹಾವು ಅಂತ ಏನಾದ್ರು ಭ್ರಮೆ ಮಾಡದ್ಮೇಲೆ ಅದನ್ನ ನಾನು ಹಿಂಗ್ ಮಾಡ್ಬೇಕು, ಹಾಗ್ ಮಾಡ್ಬೇಕು, ಅದನ್ನ ಆ ರೀತಿ, ಅದು ಕೆರೆ ಹಾವು, ಅಂತ ಹಾವು, ವಿಷದ ಹಾವು, ನಾಗರ ಹಾವು, ಎಷ್ಟು ವಿಪರೀತ ತಲೆಯಲ್ಲಿ ಕೆಲ್ಸಗಳು, ಬುದ್ಧಿ ಎಷ್ಟು, ಮನಸ್ಸು ಎಷ್ಟು ವಿಚಾರ ಮಾಡುತ್ತೆ, ಎಷ್ಟು ಅದ್ರ ಬಗ್ಗೆ ಕಾರ್ಯದಲ್ಲಿ ತೊಡಗುತ್ತೆ. ಹಾಗೆ ಜೀವ ನಾನು ಅಂದಿರೋದು. ಎಲ್ಲಿ ಹಾವು ಅನ್ನ ಭ್ರಾಂತಿ ಬಂತಲ್ಲ, ಇದೇ ಶಂಕರಾಚಾರ್ಯರ ಅತ್ಯಂತ ಶ್ರೇಷ್ಠ ಉಪದೇಶ ಅಂದ್ರೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಇರೋದೇ ಆ ರೀತಿ. ಜೀವೋ ಬ್ರಹ್ಮೈವ ನಾಪರಃ. ಈ ಜೀವನ ಏನಂತೀಯಲ್ಲ, ಇವನು ಆತ್ಮವಸ್ತುನೇ ಇದ್ದಾನೆ, ಇವನು ಏನೋ ಅಸ್ತಿತ್ವನೇ ಇಲ್ಲ, ಇವನು ಮಿಥ್ಯ ಕಾಣಿಸ್ತಿದ್ದಾನೆ. ನೋಡಿ, ಹಿಂಗೆ ಲಕ್ಷ್ಯ ಕೊಟ್ಟು ಬರೀ ನೋಡೋದಷ್ಟೇನೆ. ನೋಡಕ್ ಯಾಕೆ ಕಷ್ಟ? ಏನಾದ್ರು ಮಾಡ್ಬೇಕು ನೋಡು, ಮನಸ್ಸನ್ನ ಶುದ್ಧ ಮಾಡ್ಬೇಕು, ಬಹಳ ಕಷ್ಟ. ನನ್ ಕೈಲಿ ಇದ್ರೆ ತಾನೇ ಅದು. ನನ್ ಮಾತ್ ಕೇಳಿದ್ರೆ ಅದನ್ನ ಏನಾದ್ರು ಮಾಡ್ಬೋದು. ಅದು ಹೇಗಿದೆಯೋ ಹಾಗೆ ನಾನಿದ್ದೀನಿ. ನನ್ನ ಅಹಂಕಾರ ಹೇಗಿದೆಯೋ ಹಾಗೆ ನಾನಿದ್ದೀನಿ. ಅಲ್ಲೆಲ್ಲ ಅದೇನು 1 ದಿನದ 2 ದಿನದ ವಿಪರೀತ ಸಂಸ್ಕಾರಗಳು. ಯಾವಾಗ ಯಾವ ಸಂಸ್ಕಾರ ಬಂದು ನನ್ನನ್ನು ಏನ್ ಕಾಡುತ್ತೋ ನನಗೆ ಗೊತ್ತಿಲ್ಲ. ಸಾಧಕ ಆಗಿರೋರ್ಗೆನೆ ಇನ್ನೂ ಜಾಸ್ತಿ ಕಾಡ್ತಿರತ್ತೆ, ಯಾಕಂದ್ರೆ ಅವ್ರು ನೋಡ್ತಿರ್ತಾರಲ್ಲ, ಗೊತ್ತಿರತ್ತೆ. ಇನ್ನು ಅದನ್ನ ಅದ್ರ ಸುದ್ದಿಗೆ ಹೋಗದೆ ಇರೋರ್ಗೆ ಏನೂ ಗೊತ್ತಿಲ್ಲ. ಯಾವ್ದೇನ್ ಕಾಡ್ತಿದ್ಯೋ, ಏನ್ ಮಾಡ್ತಿದೀನೋ, ಏನ್ ಬದುಕ್ತಿದ್ದೀನೋ, ಏನು ಒಂದೂ ಪ್ರಜ್ಞೆ ಇರಲ್ಲ. ಸಾಧಕ ಅಂತ ಏನೀಗ ನನಗೆ ಜ್ಞಾನ ಚಿಂತನ ಆತ್ಮವಸ್ತು ಪಡಿಬೇಕು ಅಂತಾರಲ್ಲ, ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ ಮನಸ್ಸಂದ್ರೆ ಏನಿದು, ಏನು ನಾನು ಅದ್ರೊಳಗಡೆ ಅಷ್ಟೊಂದು ವಿಪರೀತ. ನನಗೆ ಕಾಮದ ವಾಸನೆ ಬರುತ್ತೆ, ಕ್ರೋಧದ ಬರುತ್ತೆ. ಸಾಧನೆ ಇವತ್ತು ನನಗೆ ಕೇಳ್ಬೇಕಾದ್ರೆ ನಂಗೆ ಆತ್ಮಜ್ಞಾನ ಪಡಿಬೇಕು, ಅದಕ್ಕಾಗಿ ಇವತ್ತೆಲ್ಲ ನಾನು ಅಧ್ಯಯನ ಮಾಡ್ಬೇಕು, ಮನನ ಮಾಡ್ಬೇಕು ಅಂತ ಕೇಳ್ಬೇಕಾದ್ರೆ ಅನ್ಸುತ್ತೆ. ಕೇಳಿ ಮುಗಿದ ತಕ್ಷಣ ಅದ್ರದ್ದು ನೆನಪೇ ಇರಲ್ಲ. ಆ ವಾಸನೆಗಳ ಪ್ರವಾಹದಲ್ಲಿ ಅದೆಲ್ಲ ಮರ್ತೇ ಹೋಗ್ಬಿಡತ್ತೆ. ಅಷ್ಟು ವಿಪರೀತ ವಾಸನೆಗಳು. ಅಂತ ಮನಸ್ಸನ್ನ ತಯಾರಿ ಮಾಡೋದು ಹೇಗೆ ಕಷ್ಟ. ಪತಂಜಲಿ ಮಹರ್ಷಿಗಳ ಯೋಗ ಏನ್ ಸುಲಭ ಅಂತೀವಲ್ಲ, ಅದು ಮಾಡಕ್ ಹೋದವ್ರಿಗೆ ಗೊತ್ತಿದೆ. ಆ ಒಂದೊಂದನ್ನೇ ಒಂದನ್ನ ಸಾಧಿಸ್ಬೇಕು ಅಂದ್ರೆ ಎಷ್ಟೋ ಜನ್ಮಗಳು ಬೇಕು. ನಿಯಮವನ್ನ, ಯಾಕಂದ್ರೆ ಅವ್ರು ಬೇರ್ ಸಮೇತ ತೆಗಿತಿದ್ದಾರೆ. ಯಮ ನಿಯಮಾದಿಗಳು ಇದೆಯಲ್ಲ, 10 ಸಾಧನಗಳು, ಸತ್ಯ, ಅಹಿಂಸಾ, ಅವೆಲ್ಲವೂ 1 ದಿನ 2 ದಿನಕ್ಕಾಗೋ ಅಂತದಲ್ಲ. ಅದು ಇಡೀ ಆಯುಷ್ಯವನ್ನ ಮಾಡಿದ್ರುನು ಅದ್ರಲ್ಲಿ ತಪ್ಪು. ಅದ್ರಲ್ಲಿ ಜಾರುವ ಸಂಭವಗಳು ಬಹಳ ಇದೆ. ಇವರು ಧರ್ಮರಾಯ ಇಡೀ ಜೀವನ ಪರ್ಯಂತ ಸತ್ಯವನ್ನ ನುಡಿಬೇಕು ಅಂತ ಇದ್ದವ್ರು, ಇಡೀ ಜೀವನ ಪರ್ಯಂತ ನುಡಿದ್ರು. ಒಂದೇ ಒಂದು ಅಸತ್ಯ ಮತ್ತು ಮನಸ್ಸು ಜಾರುತ್ತೆ. ಅಶ್ವತ್ಥಾಮ ಹತಃ ಅಂತ ಹೇಳಿ ಇಷ್ಟೇ ಸಾಕು. ಸತ್ಯದಿಂದ ಆ ರೀತಿಯ ಮನಸ್ಸನ್ನ ತಯಾರಿಗೊಳಿಸೋದು ಅಷ್ಟು ಸುಲಭ ಅಲ್ಲ. ಅವೆಲ್ಲವೂ ಬಹಳ ಕಷ್ಟವಾದ ಸಾಧನ. ಬರೀ ಯೋಗಾಸನ ಮಾಡೋದವರೆಲ್ಲ ಯೋಗಿಗಳಲ್ಲ. ಉಸಿರಾಟವನ್ನ ಒಂದ್ ಸ್ವಲ್ಪ ಮಾಡಿ ನನಗೇನೋ ಸಾಧನೆ ಬಂದಿದೆ ಪಾವಾಡ, ಇದೂ ಯೋಗ ಅಲ್ಲ. ಪತಂಜಲಿಯ ಮಹರ್ಷಿಗಳ ಯೋಗ, ಯಮ ನಿಯಮಾದಿಗಳು ಬಹಳ ಕಷ್ಟ ಇದೆ ಅವೆಲ್ಲವೂ. ಯಮ ನಿಯಮ, ಆಸನ, ಪ್ರಾಣ ಇವೆಲ್ಲವೂ ಬಹಿರಾಸನಗಳೇ. ಇದೇ ಎಷ್ಟೋ ವರ್ಷ ಬೇಕು. ಇದಾದ ಮೇಲೆ ಅದರ ಪರಿಣಾಮ ಮುಂದೆ ಧ್ಯಾನ, ಧಾರಣ, ಸಮಾಧಿ ಅವುಗಳೆಲ್ಲ ಅದರ ಮುಂದೆ. ಅದನ್ನೆಲ್ಲ ಯಾವಾಗ ಮನಸ್ಸಿನ ಶುದ್ಧೀಕರಣ ಆಗತ್ತೆ, ಆಗ ಧ್ಯಾನದ ಪ್ರಾರಂಭ. ಮೊದಲೇ ಮನಸ್ಸಲ್ಲಿ ಎಲ್ಲಾ ಕಾಮಕ್ರೋಧಾದಿಗಳನ್ನು ಇಟ್ಕೊಂಡು ಅಲ್ಲಿ ಏನೋ ಆ ಕಸಗಳನ್ನ ತೆಗೆದೆ ಧ್ಯಾನ ಮಾಡ್ತೀನಿ ಅಂದ್ರೆ ಆ ಮನಸ್ಸು ಎಂತ ಧ್ಯಾನ ಮಾಡಿರ್ಬೋದು, ತನಗೇನ್ ಇಷ್ಟ ಆಗಿದೆ ಅದನ್ನ ಧ್ಯಾನ ಮಾಡಿರತ್ತೆ. ಆ ರೀತಿಯಾಗಿ ಸಾಧಕರು ಎಲ್ಲಾ ಮೋಸ ಆಗ್ತಿರ್. ಮತ್ ಅವೆಲ್ಲ ಬಹಳ ಬಳಲಿಕೆ ತಾನೆ. ಒಂದೊಂದು ಆಯುಷ್ಯಕ್ಕಾಗತ್ತ ಅದು ಒಂದೊಂದು ಸಾಧಿಸೋದಕ್ಕೆ. ಯೋಗ ಆಗ್ಲಿ ಕರ್ಮ ಆಗ್ಲಿ ಇರೋದೇ 4 ಮಾರ್ಗ. ಇಡೀ ನಮ್ಮ ಅಧ್ಯಾತ್ಮದಲ್ಲಿ ಅದೆಲ್ಲ ಮಹರ್ಷಿಗಳೆಲ್ಲ ಮಾಡಿದ್ದಾರೆ. ಯೋಗ ಮಾರ್ಗ, ಭಕ್ತಿ ಮಾರ್ಗ, ಕರ್ಮ ಮಾರ್ಗ, ಜ್ಞಾನ ಮಾರ್ಗ. ಇಷ್ಟರಲ್ಲೇ ಎಲ್ಲ. ಅದ್ರಲ್ಲೆಲ್ಲ
ತಾವೇ ಭಾಗ ವಿಭಾಗಗಳಾಗಿ ಅದರಲ್ಲೇ ಸಪ್ರೇಟ್ ಆಗಿರ್ಬೋದು, ಆದ್ರೆ ಮೂಲ ಮಾತ್ರ 4. ಈ 4 ಎಲ್ಲಾ ಸಾಧನಗಳು ಇರೋದು. ಆ 3 ಜ್ಞಾನ ಸಾಧನವನ್ನ ಬಿಟ್ಟು ಇನ್ನು 3 ಸಾಧನೆ ಇದೆಯಲ್ಲ, ಅವೆಲ್ಲವೂ ಬಹಳ ಸುಲಭ ಇದೆಯಾ ನೋಡ್ಬೇಕು. ಅವುಗಳನ್ನೆಲ್ಲ ನಾವು ಅಧ್ಯಯನ ಮಾಡಿದ್ರೆ ಏನೆಲ್ಲ ಬಹಳ ಸುಲಭವಾಗಿ ಅವನ್ನೆಲ್ಲ ಅಲ್ಲಗಳಿತೀವಿ. ಒಂದೊಂದನ್ನೇ ಒಂದು ಸ್ವಲ್ಪ ಸಾಧಿಸಕ್ಕೆ ಇಡೀ ಬದುಕನ್ನೆಲ್ಲ ಇಟ್ಟಿದ್ದಾನೆ. ಮಹಾತ್ಮ ಗಾಂಧೀಜಿ ಸತ್ಯ ಅಹಿಂಸಾ ಇವೆರಡನ್ನೂ ಪರಿಪಾಲನೆ ಮಾಡೋದಿಕ್ಕೆ ಅವ್ರ ಇಡೀ ಆಯುಷ್ಯ ಪೂರ್ತಿ ಅವರ ಆತ್ಮಚರಿತ್ರೆಯನ್ನ ಓದ್ಬೇಕು. ಅದನ್ನ ಏನು ಅವರ ಎಲ್ಲ ಅವ್ರು ಪ್ರಾಮಾಣಿಕವಾಗಿ ಬರೀತಾರೆ, ಆ ರೀತಿ ಯಾರೂ ಇಲ್ಲ. ಅದಕ್ಕೆ ಅವರು ಮಹಾತ್ಮರವರು ಇಡೀ ಜಗತ್ತಿನಲ್ಲಿ ಅವರ ಮನಸ್ಸಿನಲ್ಲಾಗುವ ಎಲ್ಲಾ ಭಾವನೆಗಳನ್ನು ಬರೀತಾರೆ. ನಾವ್ ಯಾವಾಗ ಆ ರೀತಿ ಯಾರ ಹತ್ರ ನಾನು ಗುರುಗಳ ಹತ್ರ ಬಂದು ಹೇಳಿದೀವ, ಗುರುಗಳೇ ನನ್ಗೆ ಇಂಥ ಭಾವನೆ ಬಂದಿದೆ, ಬರೀ ಗುರುಗಳ ಹತ್ರ ಹೋದಾಗ ಬರೀ ನನ್ನ ಮನಸ್ಸು ನಾನ್ ಬಹಳ ದೊಡ್ಡ ಸಾಧಕ, ನಾನ್ ಹಿಂಗ್ ಮಾಡ್ತೀನಿ, ನಾನ್ ಹಂಗ್ ಮಾಡ್ತೀನಿ ಅಂತ ಆ ರೀತಿ ಮನಸ್ಸನ್ನ ತೆರೆದಿಡೋದು ಅಷ್ಟು ಸುಲಭ ಅಲ್ಲ. ಪ್ರಾಮಾಣಿಕವಾದ ಮನಸ್ಸಾಗೋದು ಅಷ್ಟು ಸುಲಭ ಅಲ್ಲ. ಮಹಾತ್ಮ ಗಾಂಧೀಜಿ ಇದ್ರು, ಅದಕ್ಕೆ ಅವರು ಮಹಾತ್ಮರವರು. ಸತ್ಯ ಅಹಿಂಸೆನ ಇಡೀ ಬದುಕಿನ ಪೂರ್ತಿ ಪಾಲಿಸಿದ್ರು. ಆಗ ಎಷ್ಟು ಅವರಿಗೆ ಅಡೆತಡೆಗಳು ಬಂತು ಅದನ್ನು ಓದ್ಬೇಕಲ್ಲಿ. ಹಾಗಾಗಿ ಎಲ್ಲಾ ಸಾಧನೆಗಳು ಏನಿದೆಯಲ್ಲ ಅಷ್ಟು ಸುಲಭ ಅಲ್ಲ, ಮತ್ತ ಅವೆಲ್ಲ ಬಳಲಿಕೆ ಆಗತ್ತೆ. ಈ ಜ್ಞಾನ ಏನು ಸುಲಭ ಅಲ್ಲ. ಬರೀ ಗುರುಗಳು ಹೇಳ್ತಿದಾರೆ ನೋಡ್, ನೀನ್ ಆತ್ಮ ವಸ್ತು ಇದೆಯಾ, ಜೀವ ನೀನಲ್ಲ, ಇದು ಬೇಡ. ಯಾವಾಗ್ಲೂ ಯಾವ್ದು ಆರಾಮ್ ಇರುತ್ತಲ್ಲ ಅದು ನನಗೆ ಇಷ್ಟ ಆಗಲ್ಲ. ಆರಾಮವಾಗಿ ಯಾರು ಗುರುಗಳು ಮಹಾತ್ಮರು ಸಿಗ್ತಿದಾರೆ ಅಂದ್ರೆ ನನ್ಗೆ ಇಷ್ಟ ಆಗಲ್ಲ. ಅಲ್ಲೆಲ್ಲೋ ಹಿಮಾಲಯದಲ್ಲಿ ಎಲ್ಲಾ ಕಷ್ಟಪಟ್ಟು ಹಿಂಗೆಲ್ಲಾ ಪಾದ ನಡಿಗೆಯಲ್ಲಿ ಹೋಗಿ ಅವ್ರನ್ನೆಲ್ಲ ಗವಿಲಿ ಅಲ್ಲೆಲ್ಲೋ ಕೂತಿರ್ತಾರೆ, ಅಲ್ಲಿ ಹೋಗಿ ಹುಡುಕಿ ಅವ್ರನ್ನ ಮಾಡಿದ್ರೆ ನನಗೆ ಅವ್ರ ಗುರುಗಳು. ಇಲ್ಲಿ ಆರಾಮವಾಗಿ ನಮ್ ಜೊತೆನೆ ಇದ್ರು ಮಾಡಿದ ಅಷ್ಟ ನಮ್ಗೆ ಅದು ಬೆಲೆ ಬರಲ್ಲ. ಆ ರೀತಿನೇ ಇರುತ್ತೆ, ಮನಸ್ಸಿರೋದೇ ಆ ರೀತಿ ಇರುತ್ತೆ. ಹಾಗೆ ಜ್ಞಾನ ಸಾಧನ ಸುಮ್ನೆ ಆರಾಮವಾಗಿ ಕೈ ಬೀಸ್ಕೊಂಡ್ ನೀನ್ ಏನಾದ್ರೂ ಆಗಿರು, ಗೃಹಸ್ಥನಾಗಿರು, ಸನ್ಯಾಸಿ ಆಗಿರು, ಬಹಳ ಬಡವ ಆಗಿರು, ಶ್ರೀಮಂತ ಆಗಿರು, ಇಂಥ ಜಾತಿಯವನು ಅಂತ ಜಾತಿ, ಹೆಣ್ಣು ಗಂಡು ಏನೂ ಬೇಕಾಗಿಲ್ಲ. ಹೇಗಿದೆಯೋ ಹಾಗೆ, ವಯಸ್ಸಾಗಿದೆ, ನನ್ ದೇಹ ಏನಾದ್ರೂ ಆಗಿರು, ಮನಸ್ಸು ಬಹಳ ಆಗಿರ್ಲಿ, ಯಾಕೆ ಅವನ್ ಅಲ್ವೇ ಅಲ್ಲ ನೀನು. ಬರೀ ಅರಿಯೋದು. ಇಲ್ಲಿ ಏನೋ ಕಠಿಣವಾಗಿ ನಿನ್ ದೇಹದಿಂದ ಬಹಳ ನನ್ನ ದೇಹ ದುರ್ಬಲ ಆಗಿದೆ, ಸಾಧನೆ ಮಾಡಕ ಜ್ಞಾನಕ್ಕೆ ಅವಶ್ಯಕತೆ ಇಲ್ಲ. ಮನಸ್ಸು ಬಹಳ ಮೋಹ ಮಮಕಾರಗಳು, ನನಗೆ ವಾಸನೆಗಳೆಲ್ಲ ಕಾಡ್ತಿದೆ, ನನಗೇನೂ ಬರಲ್ಲ, ನನಗೆ ಸಾಧನೆ ಬೇಕಾಗಿಲ್ಲ. ಅಪ್ಪವರೆಲ್ಲ ಅಂತವ್ರೆ ಬೇಕು ಅಂತ ಕಾಯ್ತಿರ್ತಾರಂತೆ ಮಹಾತ್ಮರು ಅಂತೆಲ್ಲ. ಎಲ್ಲಾ ಮಹಾತ್ಮರು ನೀನ್ ಏನಿದೆಯಲ್ಲ ಪರವಾಗಿಲ್ಲಪ್ಪ. ನದಿಯಲ್ಲಿ ಅದಕ್ಕೆ ಒಂದು ಬಹಳ ಚೆನ್ನಾಗಿರುವ ಉದಾಹರಣೆ ಇದೆ ಅಂದ್ರೆ ನದಿ. ಅಪ್ಪವರೇ ಅದನ್ನ ಉದಾಹರಣೆ ಹೇಳ್ತಿರ್ತಾರೆ. ನೀನ್ ಏನೂ ಕಷ್ಟ ಪಡಬೇಡ, ಬಹಳ ಮೈಯೆಲ್ಲ ಕೊಳೆ ಆಗಿದೆ, ಬಹಳ ಏನೋ ಗಲೀಜಾಗಿದೆ ನನಗೆ ದೇಹ ಮನಸ್ಸು. ಜೀವ ಅಂದ್ರೇನೆ ಅವನ್ ಹಂಗೆ, ಏನಾರು ನಾನು ಹಂಗ್ ಮಾಡಿದೀನಿ ಹಿಂಗ್ ಮಾಡಿದೀನಿ, ಮಾನಾಪಮಾನಗಳು, ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ, ದೇಹ ದುರ್ಬಲ, ಮನಸ್ಸು ದುರ್ಬಲ, ಸಾಧನೆಗಳಾಗ್ತಿಲ್ಲ, ನನ್ಗೇನು ಆಗ್ತಿಲ್ಲ, ಏನಾಗಿದೆಯಲ್ಲ ಆ ರೀತಿ ಅವನೊಬ್ಬ ವ್ಯಕ್ತಿ ಬಂದಂತೆ. ಅವನ್ ಪೂರ್ತಿ ಎಲ್ಲ ಕೊಳೆ ಆಗಿದ್ನಂತೆ, ಎಲ್ಲೋ ಕೆಸರಲ್ಲಿ ಬಿದ್ದಿದ್ದ, ಏನೋ ಆಗಿತ್ತು, ತುಂಬಾ ಕೊಳೆ. ಇಡೀ ಜಗತ್ತಲ್ಲಿ ಯಾರು ಮುಟ್ಟಿಸ್ಕೋತಾರ ಅವ್ರನ್ನ? ಯಾರು ಅವ್ರನ್ನ ಮುಟ್ಟಿಸ್ಕೊಳ್ಳೋದಿಲ್ಲ. ಅವನು ನದಿ ಹತ್ರ ಬಂದಂತೆ, ನದಿ ಅಂತಂತೆ, ಯಾಕೆ ತಲೆ ಕೆಡಿಸ್ಕೋತೀಯ, ಬಾ ನನ್ನೊಳಗಡೆ ಮುಳುಗು. ಇಲ್ಲ, ನಾನ್ ಬಹಳ ಕೊಳೆ ಆಗಿದ್ದೀನಿ, ನಾನು ಏನೂ ತಲೆಗೆ ಹಾಕೋಬೇಡ, ಬಾ ಸುಮ್ನೆ ನನ್ನಲ್ಲಿ ಮುಳುಗು. ಹಾಗೆ ಆ ಆತ್ಮವಸ್ತು ಇರೋದು ಅಲ್ಲಿ. ಯಾವ ನಿನ್ನ ಅದಕ್ಕೆ ಏನೂ ಸಂಬಂಧ ಇಲ್ಲ. ಗುರುಗಳು ಹಾಗೆ ಇರೋದು. ಆ ಗುರುವಿನಲ್ಲಿ ಶರಣಾಗು. ಗುರುಗಳು ಬೇರೆ ಇಲ್ಲ, ಆತ್ಮವಸ್ತು ಬೇರೆ ಇಲ್ಲ, ಬ್ರಹ್ಮಜ್ಞಾನ ಬೇರೆ ಇಲ್ಲ. ಗುರುವಿನ ಕರುಣೆಯಿಂದನೇ ಆತ್ಮಜ್ಞಾನ ಆಗೋದು. ಬೇರೆ ಇವೆಲ್ಲವೂ ಸಹಕಾರಿ. ಈಗೇನ್ ನಾನ್ ಕೇಳ್ತಿದ್ದೀನಿ ಮಾಡ್ತಿದ್ದೀನಿ ಇವೆಲ್ಲವೂ ಸಹಕಾರಿ. ಕೊನೆಗೆ ಗುರು ಕೃಪೆಯಿಂದನೇ ಆತ್ಮಜ್ಞಾನ. ಗುರು ಕೃಪೆಯೇ ಸಾಧನವಾಗಿರುವುದು, ಗುರು ಕರುಣೆಯು ಧನ್ಯವ ಮಾಡುವುದು. ಬೇರೆ ನಾನ್ ಏನೇನ್ ಮಾಡ್ತಿದ್ದೀನಿ ಅದಕ್ಕೆಲ್ಲ ಪೂರಕ. ಈ ಕೇಳ್ತಾ ಇರೋದಾಗ್ಲಿ ಮಾಡ್ತಾ ಇರೋದಾಗ್ಲಿ ಎಲ್ಲವೂ ಅದಕ್ಕೆ ಪೂರಕ. ಗುರು ಕೃಪೆಯಿಂದನೇ ಆತ್ಮಜ್ಞಾನ ಆಗೋದು. ಹಾಗಾಗಿ ಆ ಗುರುವಿನಲ್ಲಿ ಸುಮ್ನೆ ಸಮರ್ಪಣೆ ಆಗು. ಆ ಗುರುವಿನಲ್ಲಿ ಕೇಳು ನೀನದನ್ನ. ದೇಹ ಮನಸ್ಸು ಇಂದ್ರಿಯಗಳು ಇವೆಲ್ಲ ಬಂದಿರೋದು ದೇವನನ್ನ ಪಡೆಯೋದಿಕ್ಕೆ, ಆತ್ಮಜ್ಞಾನವನ್ನ ಅನುಭವಿಸೋದಿಕ್ಕೆ. ಇಲ್ಲೇನು ಜಗತ್ತಲ್ಲಿ ಸಂಸಾರವನ್ನ ಮಾಡಿ ಮಾಡಿ ಕೋಟಿ ಕೋಟಿ ಜನ ಹೋಗಿದ್ದಾರೆ. ನಮ್ಮ ತಂದೆ ಹೋಗಿದ್ದಾರೆ, ತಾಯಿ ಹೋಗಿದ್ದಾರೆ, ಅಜ್ಜಿ ಹೋಗಿದ್ದಾರೆ, ಎಲ್ಲಾರು ಹೋಗಿದ್ದಾರೆ ನನ್ ಮುಂದೆ. ನಾನು ಹಾಗೆ ಹೋಗ್ತೀನಿ. ಹೋಗೋದಕ್ಕಿಂತ ಮೊದಲು ಇದನ್ನ ಒಳ್ಳೆ ಪವಿತ್ರ ಜೀವನವನ್ನ ದೇವ ಜೀವನವನ್ನಾಗಿ ಮಾಡ್ಕೋಬೇಕು. ಸುಮ್ನೆ ಬಳಲಿಕೆ ಮಾಡ್ಕೊಂಡು ಅದು ಇದು ಏನೇನೋ ಗುರುಗಳ ಮಾತಿನಲ್ಲಿ ವಿಶ್ವಾಸ ಇಡು, ಅವರುಗಳಲ್ಲಿ ಶ್ರದ್ಧೆ ಮಾಡು. ಗುರುಗಳ ನನ್ನ ಉದ್ಧಾರಕ್ಕೆ ಆಗ್ತಿದ್ದಾರೆ ಅಂತಾನೆ ಕೇಳು. ಯಾವ ಮಾಡಕ್ಕೂ ಆಗ್ತಿಲ್ವಾ ಬೇಡ್ಕೋಬೇಕು ಅವ್ರ ಯಾವ್ದಕ್ಕೋ ಅಳ್ತೀವಿ. ರಾಮಕೃಷ್ಣ ಪರಮಹಂಸರು ಅದೇ ಅಂತಾರೆ, ಯಾವ್ದಕ್ಕಾಗ್ತಿಲ್ಲ ನೀನು ಜೀವನ ಪರ್ಯಂತ? ಹೆಂಡತಿಗೆ ಆರಾಮಿಲ್ಲ ಅಳ್ತೀಯ, ಗಂಡನ್ಗೆ ಹುಷಾರಿಲ್ಲ ಅಳ್ತೀಯ, ದುಡ್ಡಿಲ್ಲ ಅಳ್ತೀಯ. ಅಳೋದಂದ್ರೆ ಬರೀ ಕಣ್ಣೀರಿಂದನೆಲ್ಲ.
ಮನಸ್ಸಲ್ಲೂ ಅಳ್ತಾನೆ ಇರ್ತೀಯ. ಯಾವ್ದ್ಯಾವ್ದಕ್ಕೂ ಅಳ್ತೀಯ, ಜ್ಞಾನಕ್ಕಾಗಿ ಅಳು. ಜ್ಞಾನ ಚಿಂತನ ಬಂದಿಲ್ಲ ಅನ್ನೋದಕ್ಕ ಅಳು. ಅದನ್ನ ಗುರುವಿನಲ್ಲಿ ಯಾರ್ಯಾರಿಗೂ ಅಳೋದಲ್ಲ, ಗುರುವಿನ ಹತ್ರ ಅಳ್ಬೇಕು, ಗುರುವಿಗೆ ಅಳ್ಬೇಕು, ಗುರುವಿನ ಭಕ್ತಿ ಮಾಡ್ಬೇಕು. ಆಗ ಗುರು ಕೃಪೆ ತಾನೇ ಆ ಚಿಂತನ ಮನನ ಎಲ್ಲವೂ ಅವರೇ ಮಾಡಿಸ್ತಾರೆ. ನಾನೇ ಏನಾದ್ರು ಸಾಧನ ಮಾಡ್ತೀನಿ ಅಂತ ಹೋದವನು ಮೂರ್ಖ. ಏನೂ ಮಾಡಕ್ಕಾಗಲ್ಲ. ಏನ್ ಕೆಪಾಸಿಟಿ ಇದೆ, ಏನ್ ಸಾಮರ್ಥ್ಯ ಇದೆ, ದೇಹವನ್ನ ಮೀರುವ ಸಾಮರ್ಥ್ಯ. ಬರೀ ಏನತ್ತೆ ಮಾತಾಡಿ ಎಲ್ಲ ಹೇಳ್ಬಿಡ್ಬೋದು, ದೇಹ ನಾನಲ್ಲ. ದೇಹಕ್ಕೆ ಒಂದ್ ಸ್ವಲ್ಪ ಕಾಲು ಹೊಡಿತಿದೆ, ಕೈ ಹೊಡಿತಿದೆ, ನೋವು ಬರ್ತಿದೆ, ಅವಾಗ ಗೊತ್ತಾಗತ್ತೆ ಅನ್ನು. ಅವಾಗ ಎಲ್ಲ ಚೆನ್ನಾಗಿದ್ದಾಗ, ಎಲ್ಲವೂ ಅನುಕೂಲ ಇದ್ದಾಗ ಎಲ್ಲ ಅಲ್ಲ, ಸಂಸಾರವು ಎಲ್ಲ ಚೆನ್ನಾಗಿದ್ದಾಗ ಇವೆಲ್ಲವೂ ಅಲ್ಲ ಅನ್ಬೋದು. ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆದಾಗ ಗೊತ್ತಾಗತ್ತೆ ಅವೆಲ್ಲವೂ ದುಃಖ ಹೋಗ್ಲೇಬೇಕು ಅಂದ್ರೆ ಬ್ರಹ್ಮಜ್ಞಾನ ಪಡಿಲೇಬೇಕು. ಬ್ರಹ್ಮಜ್ಞಾನ ಆಗ್ಬೇಕು, ಗುರುವಿನ ಕರುಣೆಯಿಂದನೇ ಬ್ರಹ್ಮಜ್ಞಾನ ಆಗೋದು. ಬದುಕ್ ಬಂದಿರೋದು ಗುರುವಿನ ಕರುಣೆಗಾಗೇನೆ. ಹಾಗಾಗಿ ಈ ಜೀವನವನ್ನ ಗುರುವಿಗೆ ಅರ್ಪಿಸ್ಬೇಕು. ಯಾವಾಗ ಗುರುವಿಗೆ ಅರ್ಪಿಸ್ತೀನಿ, ನನ್ನತನವನ್ನ ಕಡಿಮೆ ಮಾಡ್ಕೋಬೇಕು. ನನಗೆ ಈ ರೀತಿ ಆಗ್ಬೇಕು, ನನಗೆ ಈ ರೀತಿ ಆಗ್ಬೇಕು ಅನ್ನೋದನ್ನ ಕಡಿಮೆ ಆಗ್ಬೇಕು. ಇಲ್ಲ, ನಾನೇ ದುಃಖಿ ಆಗ್ತೀನಿ, ಅದು ಪೂರ್ವ ಸಮರ್ಪಣೆ ಆಗಿಲ್ಲ. ನಂದು ಗುರುಭಕ್ತಿ ತೀವ್ರ ಇಲ್ಲ. ನನ್ನ ಗುರುಭಕ್ತಿ ಯಾವಾಗ ತೀವ್ರ ಅಂದ್ರೆ ಇನ್ನು ಆರಾಮ್ ಯಾವಾಗ ಆಗ್ತೀನ ಅದು. ಗುರುಗಳ ನನಗ್ ಮಾಡ್ತಾರ ಆತ್ಮಜ್ಞಾನ. ಗುರುಗಳಿಗೆ ಗೊತ್ತಿದೆ ನನ್ಗೆ ಯಾವ ರೀತಿ ಆತ್ಮಜ್ಞಾನ ಮಾಡ್ಬೇಕು. ಅವರ ಭಕ್ತಿಯನ್ನ ಮಾತ್ರ ಹಗಲಿರುಳು ಮಾಡ್ಬೇಕು. ಗುರು ಭಕ್ತಿ ಇಲ್ದೆ ಜ್ಞಾನ ಚಿಂತನ ಮಾಡ್ತೀನಿ ಅಂದ್ರೆ ಶುಷ್ಕ ಜ್ಞಾನ. ನಿನಗೆ ಯಾವ ರೀತಿ ಬೇಕೋ ಆ ರೀತಿ ಜ್ಞಾನ ಆಗತ್ತೆ. ಅಷ್ಟು ಸುಲಭವಾಗಿ ಮನನ ಬರಲ್ಲ, ಮನನ ಬರ್ದೆ ನಿಧಿಧ್ಯಾಸನ ಬರಲ್ಲ. ಹಾಗಾಗಿ ಅದು ಒಂದಕ್ಕೊಂದು ಅದೆಲ್ಲೋ ಯಾವಾಗ್ಲೂ ಆಗತ್ತೆ ಅಂತ ಆ ರೀತಿ ಇಲ್ಲ. ಶ್ರವಣವನ್ನ ಕೇಳ್ಬೇಕಾದ್ರೇನೆ ಆತ್ಮಜ್ಞಾನ, ಶ್ರವಣವನ್ನ ಕೇಳ್ಬೇಕಾದ್ರೇನೆ ಆತ್ಮವಸ್ತುವಿನ ಅನುಭವ. ಆ ರೀತಿ ಆಗ್ತಿಲ್ವಾ, ಅವರನ್ನೇ ಬೇಡ್ಕೋಬೇಕು. ಪ್ರತಿ ದಿನ ಹಗಲು ರಾತ್ರಿ, ನಾಳೆ ಬೆಳಗ್ಗೆ ನಾನು ಶ್ರವಣವನ್ನ ಕೇಳ್ತಾನೆ ನಾನು ಈ ದೇಹಾದಿಗಳಿಂದ ಬಿಡುಗಡೆ ಹೊಂದ್ಬೇಕು. ನಾನು ಸಾಕು ಈ ದೇಹಾದಿಗಳಲ್ಲಿ ಎಷ್ಟು ಅನುಭವಿಸಿದ್ರು, ಎಷ್ಟು ಮನಸ್ಸಲ್ಲಿ ಅನುಭವಿಸಿದ್ರು, ಏನ್ ಮಾಡಿದ್ರು ಅವ್ ಯಾವ ಸುಖ ದುಃಖಗಳು ಕಡಿಮೆ ಆಗಲ್ಲ. ಸಾಕು ಇಷ್ಟು. ದೇವನಿಗಾಗಿ ಬಂದಿದೆ ಬದುಕು, ದೇವನನ್ನ ಅನುಭವಿಸಿ ಹೋಗ್ಲಿ ಅದನ್ನ. ಹಾಗಾಗಿ ಅದನ್ನ ಬೇಡ್ಕೊಂಡು ಬಾ. ಆಗ ಆತ್ಮಜ್ಞಾನ ಯಾಕೆ ಅದ ಅನುಭವಕ್ಕೆ ಬರೋದಿಲ್ಲ? ನನ್ ಜ್ಞಾನ ಅರ್ಥನೇ ಆಗ್ತಿಲ್ಲ, ನನಗೇನು ಅರ್ಥ ಆಗ್ತಿಲ್ಲ. ಯಾಕೆಂದ್ರೆ ಹಿಂದೆ ಮನಸ್ಸು ಅದು ಪಕ್ವತನೇ ಬೇಕು, ಅದಕ್ ಬೇಕಂತಾನೆ ಅನ್ಸಿಲ್ಲ. ಅದಕ್ ಬೇಕಂತ ಅನ್ಸಿಲ್ಲ ಅಂತಂದ್ರೆ ಮಾಡು ಸತ್ಸಂಗವನ್ನ, ಗುರುಗಳ ಭಕ್ತಿಯನ್ನ ಮಾಡಿ. ಇಲ್ಲೊಂದೇ ಕಡೆ ಮಾತ್ರ ಮನಸ್ಸು ಅಹಂಕಾರಗಳು ಏನಾದ್ರು ತಮ್ಮ ಪ್ರಭಾವವನ್ನ ಕಡಿಮೆ ಮಾಡ್ಕೊಳ್ಳೋದಂದ್ರೆ ಸತ್ಸಂಗದಿಂದ. ಸತ್ಸಂಗ ಒಂದಲ್ಲೇ ಅಲ್ಲಿ ಗುರುವಿನ ಅನುಗ್ರಹ ಇರುತ್ತೆ, ಗುರುವಿನ ಶಕ್ತಿ ಇರುತ್ತೆ, ಆ ಆತ್ಮವಸ್ತುವಿನಲ್ಲಿ ಪ್ರಭಾವ ಇರುತ್ತೆ. ಅಂತದ್ರಲ್ಲಿ ಮಾತ್ರ ಈ ನನ್ನ ಅಹಂಕಾರ ಮನಸ್ಸುಗಳು ತನ್ನ ಪ್ರಭಾವ ಕಡಿಮೆ ಮಾಡುತ್ತೆ. ಹಾಗಾಗಿ ಆ ಸತ್ಸಂಗವನ್ನ ಮಾಡೋದ್ರಿಂದ ಮಾತ್ರ ಈ ಎಲ್ಲಾ ಬಳಲಿಕೆಗಳು ಕಡಿಮೆ ಆಗತ್ತೆ. ಈ ನಾನು ಜೀವ ಇವನ್ನೆಲ್ಲ ಏನ್ ವಿಧಾನ ಏನೂ ಅಸ್ತಿತ್ವ ಇಲ್ಲ. ಆದ್ರೆ ಎಷ್ಟೊಂದು ನನಗೆ ಸುಖ ದುಃಖ ಉಂಟು ಮಾಡ್ತಿದೆ. ಏನು ಹುಟ್ಟದಾಗಿಂದ ಹಿಡಿದು 70-80 ವರ್ಷದವರೆಗೆ ತುಂಬಾ ದುಃಖವನ್ನು ಅನುಭವಿಸ್ತೀನಿ. ಸುಖವೂ ಇದೆ, ಜೊತೆಗೆ ದುಃಖ. ನನಗೆ ಸುಖದ ಅನುಭವ ಬೇಗ ಮುಗ್ದೋಯ್ತು ಅನ್ಸುತ್ತೆ, ಸಣ್ಣ ದುಃಖ ಎಷ್ಟು ವರ್ಷ ನಾನು ಅನುಭವಿಸ್ದೆ ಅನ್ಸುತ್ತೆ. ಹಾಗಾಗಿ ಸುಖ ದುಃಖ ಮಾನ ಅಪಮಾನ ಇಡೀ ಇವೆಲ್ಲವೂ ಹೆಂಗೋ ಪರವಾಗಿಲ್ಲ, ಕಳ್ಕೋಬಹುದು. ನನ್ನ ದೇಹದ ದುಃಖ ಆಗತ್ತಲ್ಲ, ಮುಪ್ಪು ಆಗತ್ತಲ್ಲ, ಅದು ಯಾರ ಕೈಯಿಂದನೂ ಕಳೆಯೋದಕ್ಕಾಗಲ್ಲ. ಆ ಮುಪ್ಪು ಎಲ್ಲಾ ಅದಿರೋದೇ ಸ್ವಭಾವ. ಅದು ನೀನ್ ಏನಾರು ಮಾಡಿರೋ, ತಪಸ್ ಮಾಡಿರೋ, ಇಂತ ಯೋಗ ಮಾಡಿರೋ, ಧ್ಯಾನ ಮಾಡಿರೋ, ಸಮಾಧಿ ಮಾಡಿರೋ, ಜಪ ಮಾಡಿರೋ, ಕೋಟಿ ಜಪ ಮಾಡಿರೋ, ಏನಾದ್ರೂ ಸಾಧನೆ ಮಾಡಿರೋ, ದೇಹ ಮಾತ್ರ ತನ್ನ ಸ್ವಭಾವವನ್ನ ಬಿಡೋದಿಲ್ಲ. ಅದು ಮುಪ್ಪಾಗೋದೆ. ನಾನು ದೇಹದಿಂದ ಪ್ರತ್ಯೇಕ ಆದ್ರೆ ಮಾತ್ರ ಅದರ ದುಃಖದಿಂದ ಪ್ರತ್ಯೇಕ ಆಗ್ತೀನಿ. ದೇಹದೊಳಗೆ ಇದ್ದು ಅಲ್ಲೇನಾದ್ರೂ ನಾನು ಇದ್ರಲ್ಲಿ ದೇವರ ಅನುಭವ ಆಗಿರ್ಬೋದು, ದೇವನ ಸಾಕ್ಷಾತ್ಕಾರ, ನೀನ್ ಯಾವ ಮಂತ್ರ ದೀಕ್ಷೆಯನ್ನ ಮಾಡಿ ದೇವನನ್ನ ಅನುಭವಿಸಿರ್ಬೋದು, ದೇಹದ ದುಃಖ ಹೋಗಲ್ಲ, ಮನಸ್ಸಿನ ದುಃಖ ಹೋಗಲ್ಲ, ಅಹಂಕಾರದ ದುಃಖ ಹೋಗಲ್ಲ. ಆ ಅಹಂಕಾರ ಇದೆಲ್ಲದಕ್ಕೂ ಮೂಲ ಕೊಂಡಿರೋದು ಈ ಅಹಂಕಾರ, ಈ ನಾನು ಅನ್ನೋದೇ. ಆ ಅನ್ನೋದನ್ನ ನಾನು ಬಿಟ್ಬಿಡ್ತೀನಿ, ಬೇರೆ ಎಲ್ಲಾ ಮಾಡ್ತೀನಿ. ಹಾಗಾಗಿ ಅವರದ್ದು ಮಹಾತ್ಮರು ಎಷ್ಟು ನಮ್ಗೆ ಕರುಣೆಯಿಂದ ಇಟ್ಟಿದ್ದಾರೆ. ಸಾಧಕರು ನಾವೆಲ್ಲ ದಾರಿ ತಪ್ತಿರ್ತೀವಿ. ನಾನಾಗೆ ನನಗೆ ವಿಚಾರ ಮಾಡಕ್ ಬರೋದು, ನಾನಾಗೆ ನನಗ್ ಬದುಕಕ್ ಬರೋದು, ನಾನಾಗೆ ನನಗೆ ಇರೋದ್ ಬರೋದು. ನಾನು ಏನ್ ಹೇಳಿದ್ರು ನಾನನ್ನಿಂದನೇ ಯೋಚನೆ ಮಾಡ್ತೀನಿ. ಆತ್ಮವಸ್ತುವಿನ ಬಗ್ಗೆ ಮಾತಾಡಿದ್ರು ನಾನಾಗೆ, ಸಾಧಕ ಆಗಿ ಮಾತಾಡಿದ್ರು ನಾನೇನೆ. ದೇಹ ನೀನಲ್ಲ ಅಂದ್ರುನು ಆ ನಾನಿದ್ಕೊಂಡೆ ನಾನ್ ದೇಹ ನಾನಲ್ಲ ನೋಡೋದು. ಆ ನಾನನ್ನ ಬಿಟ್ಟು ಇರೋದೇ ಗೊತ್ತಿಲ್ಲ. ಹಾಗಾಗಿ ಅದನ್ನ ಮಹಾತ್ಮ ಸುಮ್ನೆ ಬಳಲಿಕೆ ಮಾಡ್ತಿದ್ಯಾ, ನಾನು ಅಂತ ನೀನೇ ಭಾವಿಸಿ ಬಳಲಿಕೆ ಮಾಡ್ಕೋತಿದ್ಯಾ. ಬೊಮ್ಮವ ನರಿವೇನ ಆತ್ಮವಸ್ತುವನ್ನ ಅನುಭವಿಸ್ಬೇಕು ಅಂತೀಯಾ, ಆದ್ರೆ ಯಾವ್ದ್ರಿಂದ ಅನುಭವಿಸ್ಬೇಕು ಅಂತಿದ್ಯಾ?
ಯಾವುದಕ್ಕೆ ಅಸ್ತಿತ್ವವೇ ಇಲ್ವೋ ಆ ನಾನನ್ನ ಹಿಡ್ಕೊಂಡೋಗಿ ನಾನು ಅನ್ಭವಿಸ್ಬೇಕು ಅಂತಿದ್ಯಾ? ಇದಕ್ಕೆ ಯಾಕೆ ಬೇಕು ಈ ದೇಹ ಇವನ ಇವನಿಗೆ ಬೇಕಾಗೇ ಇಲ್ಲ. ಮತ್ ನಾನು ಯಾವ್ದೋ ಇವನ್ನೆಲ್ಲ ಕಳೆದ ಮೇಲೆ ನಾನಿಲ್ಲ. ನಾನು ಇರೋದೇ ಆತ್ಮ ವಸ್ತು ಇದ್ದೀನಿ. ಇವುಗಳ ಅವಶ್ಯಕತೆನೇ ಇಲ್ಲ, ನಾನೇ ಅವುಗಳಿಗೆ ಮಹತ್ವ ಕೊಟ್ಟಿದ್ದೀನಿ. ಅದನ್ನ ಇಲ್ಲಿ ನಿಜಗುಣರು ಹೇಳ್ತಿದ್ದಾರೆ. ಬೊಮ್ಮವ ನರಿವೆನೆಂದು ಬಳಲುವರು ತಮ್ಮ ನೇತಿಗಳೆದು ಅನ್ಯವನೇ ನೋಡಿ ಮನುಜರು. ನಾನಿರೋದೇ ಆತ್ಮವಸ್ತು ಇದ್ದೀನಿ, ನಾನಿರೋದೇ ಅರಿವಿನ ಸ್ವರೂಪ ಇದ್ದೀನಿ, ಇರುವಿನ ಸ್ವರೂಪ ಇದ್ದೀನಿ. ಪುನಃ ಇದೇ ಬುದ್ಧಿಯಿಂದ ವಿಚಾರ ಮಾಡ್ಬೇಡ, ಇದೇ ಮನಸ್ಸಿನಿಂದ ವಿಚಾರ ಮಾಡ್ಬೇಡ. ಈ ಮನಸ್ಸು ಬುದ್ಧಿ ಜೀವನಿಗೆ ಎಲ್ಲದಕ್ಕೂ ಆಧಾರವಾಗಿರುವ ಆತ್ಮವಸ್ತು ನಾನಿರುವುದು ಆತ್ಮವಸ್ತು. ಇವುಗಳಿಗೆ ನನ್ನ ಆಧಾರದಲ್ಲಿ ಇವುಗಳಿಗೆಲ್ಲ ಅಸ್ತಿತ್ವ ಬಂದಿರೋ ಹಾಗೆ ಕಾಣಿಸಿದೆ. ಆ ಅಸ್ತಿತ್ವದಿಂದ ನಾನು ಈ ಜೀವ ಅಂತ ಕೂತಿದ್ದೀನಿ, ಹೆಣ್ಣು ಗಂಡು ಕೂತಿದ್ದೀನಿ ಮಾಡಿದ್ದೀನಿ ಅಂತವನು ಏನೇನ್ ಭಾವಿಸ್ತೀಯಲ್ಲ ಎಲ್ಲ ಈ ಜೀವ ಪುಸಿ ಜೀವ, ಬರೀ ಕಾಣಿಸ್ತಾ ಇರೋದು. ಸುಮ್ನೆ ಈ ಕಾಣಿಸ್ತಾ ಇರೋನು ಏನೇನ್ ಮಾಡಿದ್ರು ಬಳಲಿಕ್ಕೆ ತಾನೆ. ಇದಕ್ಕೂ ಆತ್ಮವಸ್ತುವಿಗೂ ಏನ್ ಸಂಬಂಧ ಇದೆ? ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಬೊಮ್ಮವ ನರಿವೆನೆಂದು ಬಳಲುವರು ತಮ್ಮ ನೇತಿಗಳೆದು ಅನ್ಯವನೇ ನೋಡಿ ಮನುಜರು. ಬೇರೆ ಬೇರೆ ಏನೇನೋ ಭಾವಿಸಿ ಭಾವಿಸಿ ಅದೆಲ್ಲವೂ ಸಹಕಾರಿ ಆಗ್ಬೋದು, ಆದ್ರೆ ನಾನನ್ನ ಕಳೆಯೋದಿಕ್ಕಾಗೋದಿಲ್ಲ. ನೀನ್ ಯಾವ ಸಾಧವನ್ನೇ ಮಾಡ್ಲಿ, ನಿಷ್ಕಾಮ ಕರ್ಮವನ್ನ ಮಾಡು, ಭಕ್ತಿಯನ್ನ ಮಾಡು, ತಪಸ್ಸನ್ನ ಮಾಡು. ಅದಕ್ಕೆ ರಮಣ ಮಹರ್ಷಿಗಳ ಹತ್ರ ಬಹಳ ಚೆನ್ನಾಗಿರುವ ಒಬ್ರು ಇವ್ರು ಕಾವ್ಯಕಂಠ ಮಹಾಮುನಿಗಳು. ಎಲ್ಲರೂ ಆತ್ಮ ಸಾಕ್ಷಾತ್ಕಾರ ಪಡೆಯಕ್ ಹೊರಟಿರೋರೇನೆ. ಎಲ್ಲರೂ ಅವ್ರು ಯಾರು ಕಡಿಮೆ ಅಲ್ಲ, ಏನು ಮಾಮೂಲಿ ಲೋಕದ ಜನದವ್ರ ಅವರೆಲ್ಲ ಸಾಧನೆ ಮಾಡೋರೆಲ್ಲ ಹಿಂಗೆಲ್ಲ ಆಗತ್ತೆ. ಅದಕ್ಕೆ ಮಹಾತ್ಮರು ಗುರುಗಳು ಬೇಕು. ಮತ್ತ ಅವ್ರು ಹೇಳೋದ್ರಲ್ಲಿ ನಾವ್ ವಿಶ್ವಾಸ ಇಡ್ಬೇಕು. ಕೆಲವು ಸಲ ಏನಾಗತ್ತೆ, ನನ್ನ ಸಾಧನೆಗಳು ನನಗೆ ಅಭಿಮಾನವನ್ನ ಮೂಡ್ಸತ್ತೆ. ನಾನೇನು ಈಗ ಸಾಧನೆ ಮಾಡ್ತಾ ಇದ್ದೀನಿ ಅದು ಸತ್ಯ, ಇದೇ ರೀತಿನೇ ಆತ್ಮಜ್ಞಾನ ಆಗ್ಬೇಕು, ನನ್ನನ್ನ ಇಟ್ಕೊಂಡೇ ಆತ್ಮಜ್ಞಾನ ಆಗ್ಬೇಕು ಅಂತಿರತ್ತೆ. ನನ್ನನ್ನ ಕಳ್ಕೋಬೇಕು ಅಂತಿರೋದಿಲ್ಲ. ಹಾಗಾಗಿ ಮಹಾತ್ಮರ ಜ್ಞಾನಿಗಳ ಸಹವಾಸ ಬೇಕು. ನಾನನ್ನ ಕಳ್ಕೋಬೇಕು ಅಂದ್ರೆ ಮಹಾತ್ಮರ ಸಹವಾಸದಿಂದ ಮಾತ್ರ ಆ ನಾನು ಹೋಗೋದು. ಅಲ್ಲೂ ಹೋಗುತ್ತೆ ಅನ್ನೋದು ಬಹಳ ಕಷ್ಟ. ಆ ಕಾವ್ಯಕಂಠ ಮಹಾಮುನಿಗಳು ಅವರು ಅಷ್ಟಾವಧಾನಿಗಳಾಗಿನ ಕಾಲದಲ್ಲಿ ಬಾಲ್ಯದಲ್ಲೇ ಅವರಿಗೆ ಅಷ್ಟು ಆರಾಮ್ 4 ವರ್ಷದಲ್ಲಿ ಅವ್ರಿಗೆ ಏನೂ ಮಾತಾಡಕ್ ಬರಲ್ಲ. 8 ವರ್ಷದವರೆಗೂ ಅವ್ರು ಏನೂ ಮಾತಾಡ್ತಿರೋದಿಲ್ಲ. ಬಹಳ ಬುದ್ಧಿಮಾಂದ್ಯನ ತರ ಇರ್ತಾರೆ ಅವ್ರ ಮನೆಯಲ್ಲಿ. ಅವರು ಕೊನೆಗೆ ಒಂದು ಸಲಿ ತಾನೇ ಪ್ರಕಟ ಆಗತ್ತೆ. ಏನೋ ಸ್ವಲ್ಪ ದಿನ ಆ ರೀತಿ ಇರುತ್ತೋ ಗೊತ್ತಿಲ್ಲ, ಆಮೇಲೆ ಅವರಲ್ಲಿ ವಿದ್ಯೆ ಪ್ರಕಟ ಆಗತ್ತೆ. ಎಲ್ಲಾ ಸಂಸ್ಕೃತದ ವಿದ್ಯೆಗಳಾಗ್ಲಿ ಅಧ್ಯಯನಗಳಾಗ್ಲಿ ಮತ್ ಬಹಳ ತಪಸ್ಸು, ಅವರು ಬಹಳ ತಪಸ್ವಿಗಳು. ಅವ್ರು ಹೇಳ್ತಿರ್ತಾರೆ, ಏನು ನೀವು ಆತ್ಮಜ್ಞಾನ ಪಡಿಬೇಕು ಅಂತಿರಲ್ಲ, ಅದನ್ನ ನೀವು 20-50 ವರ್ಷ ಸಾಧನೆ ಮಾಡೋದನ್ನ ತಪಸ್ಸು ಮಾಡಿದ್ರೆ 1 ವರ್ಷಕ್ಕೆ ಅದನ್ನ ಪಡಿಬಹುದು. ಮನಸ್ಸು ದೇಹಗಳು ಸಶಕ್ತ ಆಗತ್ತಲ್ಲ, ಆಗ ಆತ್ಮವಸ್ತುವನ್ನ ಬೇಗ ಪಡಿಬಹುದು. ತಪಸ್ಸು ಬಹಳ ಅವಶ್ಯಕ ಅಂತಿರ್ತಾರೆ ಅವರು. ಅವ್ರು ಹಗಲು ರಾತ್ರಿ ಗಾಯತ್ರಿ ಮಂತ್ರವನ್ನ ಅದನ್ನ ಅನುಷ್ಠಾನ ಮಾಡಿ ಅದರ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾರೆ. ಬಹಳ ವಿಪರೀತವಾಗಿ ಓಂಕಾರ, ಓಂ ನಮಃ ಶಿವಾಯ, ಈ ತರ ಎಲ್ಲಾ ಸಾಧನೆಗಳು ಅವ್ರಿಗಾಗ್ಲೇ ಬಹಳಷ್ಟು ಜನ ಶಿಷ್ಯರು ಇರ್ತಾರೆ. ಅವರು ಅರವಿಂದ ಮಹರ್ಷಿಗಳ ಹತ್ರನೂ ಹೋಗ್ತಿರ್ತಾರೆ. ಅಲ್ಲೂ ಅವರಿಗೆ ಬಹಳ ದೊಡ್ಡವರು ಅಂತೆಲ್ಲ ನಾಯನಾರ್ ಅಂತ ಆ ಕಡೆ ಅಂತಿರ್ತಾರೆ. ಇವರನ್ನ ಬಹಳ ಗೌರವ. ಆಗಲೇ ಇವರಲ್ಲಿ ಬಹಳಷ್ಟು ಶಿಷ್ಯರು ಎಲ್ಲಾ ಕಡೆ ಇವರು ಪ್ರದಕ್ಷಿಣೆ ಮಾಡ್ಕೊಂಡು ಎಲ್ಲಾ ಕಡೆ ಬರ್ತಿರ್ತಾರೆ. ಅವರು ಕೊನೆಗೆ ಅವ್ರಿಗೆ ಅನ್ಸುತ್ತೆ, ಈ ರೀತಿ ಸಾಧಕನಿಗೆ ಅನಿಸ್ಬೇಕು, ನಾನ್ ಯಾವುದೇ ಸಾಧನವನ್ನು ಮಾಡ್ಲಿ ಇದು ಅಂತಿಮನ ಅಂತ ಅನ್ನಂಗ್ ಅನ್ಸಿರ್ಬೇಕು. ಯಾವುದೇ ಸಾಧನೆಗೂ ಜ್ಯೋತಿ ಬೀಳ್ಬಾರ್ದು. ಯಾವುದೇ ಸಾಧನೆಯನ್ನ ಯಾಕೆ ನಮ್ಗೆ ಎಲ್ಲಾ ಸಾಧನೆಗಳಲ್ಲೂ ಎಲ್ಲರೂ ದಾರಿ ತಪ್ಪೋದು, ಯಾರೋ ಒಬ್ರು ಆತ್ಮಜ್ಞಾನಿಗಳಾಗೋದು ಅಂದ್ರೆ ಅಂತರಂಗದಲ್ಲಿ ನನ್ನ ಮನಸ್ಸೇ ಮೋಸ ಮಾಡ್ತಿರತ್ತೆ. ನಾನು ಮಾಡುವ ಸಾಧನೆಯೇ ನನಗೆ ಅಭಿಮಾನವನ್ನ ಉಂಟು ಮಾಡ್ತಿರತ್ತೆ. ಇದು ಸತ್ಯ, ಇದು ಸಾಕು ಅಂತ ಗುರುಗಳು ಹೇಳ್ಬೇಕು. ನೀನ್ ಏನ್ ಮಾಡ್ತಿದ್ಯಲ್ಲ ಇದು ಆತ್ಮಜ್ಞಾನಕ್ಕೆ ಸಹಕಾರಿ, ಇದನ್ನ ಮುಂದುವರ್ಸು, ಇದರಿಂದ ಆತ್ಮಜ್ಞಾನ ಅದಕ್ಕೆ ಗುರುಗಳ ಅವಶ್ಯಕ. ಆತ್ಮಜ್ಞಾನವನ್ನ ಯಾಕೆ ಗುರುಗಳು ಬೇಕು, ಗುರುಗಳ ಕರುಣೆ ಆಗ್ಬೇಕು ಅಂದ್ರೆ ಸಾಧಕ ಬಹಳ ದಾರಿ ತಪ್ತಾನೆ ಇಲ್ಲೆಲ್ಲಾನುವೆ. ಮತ್ತೆ ನಾನು ಯಾವ ಸಾಧನೆ ಮಾಡ್ತಿರ್ತೀನಲ್ಲ ಅದ್ರ ಬಗ್ಗೆ ಬಹಳ ಅಭಿಮಾನ ಬಂದಿರತ್ತೆ. ನಾನು ಪ್ರತಿನಿತ್ಯ ಬೇಗ ಎದ್ದೇಳ್ತೀನಿ, ಇಂಥ ಸಾಧನೆಯನ್ನ ಮಾಡ್ತೀನಿ, ಇದು ಬ್ರಹ್ಮಜ್ಞಾನ. ಈ ರೀತಿ ಮನಸ್ಸಿನೊಳಗಡೆ ಏನೇನೋ ಅನುಭವಗಳು, ಸ್ವಲ್ಪ ಮನಸ್ಸು ಏಕಾಗ್ರ ಆದ ತಕ್ಷಣ ಏನೇನೋ ಅನುಭವಗಳು ಪ್ರಾರಂಭ ಆಗತ್ತೆ. ಅವೆಲ್ಲವೂ ಬ್ರಹ್ಮವಸ್ತು ಅಂತ ಅನ್ಸಕ್ ಪ್ರಾರಂಭ ಆಗತ್ತೆ. ಇದೇ ಬ್ರಹ್ಮವಸ್ತು ಅನಿಸ್ತಿರತ್ತೆ. ಹಾಗಾಗಿ ಬ್ರಹ್ಮಜ್ಞಾನಿಗಳು ಯಾಕೆ ಅಂದ್ರೆ ಈಗ ಅವಶ್ಯಕತೆ, ಅದಕ್ಕೆ ಗುರುವಿನ ಅವಶ್ಯಕತೆ. ಅವೆಲ್ಲ ಏನೇನ್ ಮಾಡ್ತಿರ್ತೀನಿ ಅದು ಬಳಲಿಕೆ ಅನ್ನೋದು ಗೊತ್ತಾಗಲ್ಲ. ನಾನ್ ಬಹಳ ಏನೋ ಮಾಡಿದೀನಿ ಅಂತ ಒಂದು ಅಭಿಮಾನ ಮೂಡ್ಸಿರತ್ತೆ ಅವೆಲ್ಲವೂವೆ. ಹಾಗೆ ಆ ಕಾವ್ಯಕಂಠ ಮಹಾಮುನಿಗಳು ಆಗ್ಲೇ ಬಹಳಷ್ಟು ಜನ ಶಿಷ್ಯರು ಅಂದ್ಮೇಲೆ ಅವ್ರಿಗೆ ಇನ್ನೂ ಎಷ್ಟು ಆ ಸಾಧನೆಯ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಅಭಿಮಾನ ಬಂದಿರತ್ತೆ. ಅದನ್ನ ಅನುಭವಿಸ್ತಿರ್ತಾರೆ ಅವ್ರು ಅದನ್ನ.
ಸುಮ್ನೆ ಅವರು ಏನೋ ನಮ್ಮಂಗೀಗ ಓದಿ ಮಾಡಿ ತಿಳುವಳಿಕೆಯಿಂದ ಹೇಳಿರಲ್ಲ. ಅವ್ರು ಅದನ್ನ ಅನುಭವಿಸಿರ್ತಾರೆ. ಆ ಮಂತ್ರವನ್ನಾಗ್ಲಿ ಅದನ್ನಾಗ್ಲಿ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಅದ್ರದ್ದು ಅನುಭವ ಇರುತ್ತಲ್ಲ, ಹಾಗಾಗಿ ಅದ್ರ ಬಗ್ಗೆ ಅಭಿಮಾನನೂ ಇರುತ್ತೆ. ಅವರು ಕೊನೆಗೆ ಅವ್ರಿಗೆ ಅನ್ಸುತ್ತೆ, ರಮಣ ಮಹರ್ಷಿಗಳ ಆಗನ್ನ ಇದ್ರಲ್ಲಿ ಅವರು ಮೇಲ್ಗಡೆ ಗವಿಯಲ್ಲಿ ಒಬ್ರೇ ಕೌಪೀನದಲ್ಲಿ ಕೂತಿರ್ತಾರೆ ಅವ್ರು ಅದನ್ನ. ಅವಾಗ ಎಲ್ಲಾರು ಯಾವಾಗ್ಲೂ ರಮಣ ಮಹರ್ಷಿಗಳ ಹತ್ರನೇ ಎಲ್ಲಾರು, ರಮಣ ಮಹರ್ಷಿ ಅಂತೂ ಮೌನ. ಅವ್ರೇನೂ ಮಾತಿಲ್ಲ ಏನಿಲ್ಲ, ಬರೀ ಬೈಲಲ್ಲಿ ಭಯಂಕರವಾದ ಬಿಸ್ಲಿರ್ಲಿ ಮಳೆ ಇರ್ಲಿ ಏನಿದ್ರು ಬಂಡೆಗಲ್ಲ ಮೇಲೆ ಒಬ್ರೇ ಯಾವಾಗ್ಲೂ ಕೂತಿರ್ತಿದ್ರು. ಬರೋರ್ ಬರ್ಬೋದು, ದರ್ಶನ ಮಾಡ್ಬೋದು. ಅವರ ಪುಣ್ಯಕ್ಕೆ ಅವ್ರ ಏನಾದ್ರು ಕೇಳಿದ್ರೆ ಆ ಕಡೆ ರಮಣ ಮಹರ್ಷಿಗಳು ಉತ್ತರ ಕೊಟ್ರೆ ಅವ್ರ ಪುಣ್ಯ. ನಿಜವಾದ ಮುಮುಕ್ಷುಗಳು, ನಿಜವಾಗ್ಲೂ ಸಾಧಕರಿದ್ರೆ ಮಹಾತ್ಮರು ಗುರುಗಳು ಮಾತಾಡ್ತಾರೆ. ಯಾವಾಗ್ಲೂ ನಮ್ಮ ಅಪ್ಪವ್ರ ಹತ್ರನೂ ಅಷ್ಟೇನೆ. ಎಲ್ಲಾರು ಅಂತಿದ್ರು ಅವರು ಅಪ್ಪವ್ರು ಎಲ್ಲ ಬರೀ ಜ್ಞಾನದ್ದು ಮಾತಾಡಲ್ಲ, ಹಂಗ್ ಮಾತಾಡಲ್ಲ. ಹಾಗಿಲ್ಲ, ನಾವು ಮುಮುಕ್ಷುಗಳಿರೋದಿಲ್ಲ, ಅದಕ್ಕೆ ಇವ್ರಿಗೆ ಅವಶ್ಯಕತೆ ಇಲ್ಲ ಅಂತ ಅವ್ರು ಮಾತಾಡಲ್ಲ. ನಮ್ಮ ಅಂತಃಕರಣ ಹೇಗಿರುತ್ತೋ ಹಾಗೆ ಆ ಕಡೆಯಿಂದ ಪ್ರತಿಬಿಂಬ ಆಗುತ್ತೆ. ನಾವು ಆತ್ಮಜ್ಞಾನವನ್ನೇ ಪಡಿಬೇಕು ಅಂತ ಇದ್ದು ನಮ್ಮ ಅಪ್ಪವ್ರ ಹತ್ರ ಎಷ್ಟು ಪ್ರಶ್ನೆಗಳು. ಸದಾಶಿವ ಗುರುಗಳು ಎಷ್ಟು ಅಪ್ಪವ್ರು ಬಂದ್ರೆ ಸಾಕು, ಅಪ್ಪಾಜಿಗೆ ಅಂತಿದ್ರು, ನೀವು ಬಂದ್ರೆ ಜ್ಞಾನದ ವಾತಾವರಣ. ಏನು ಅಪ್ಪವ್ರು ಆತ್ಮವಸ್ತುವಿನ ಬಗ್ಗೆ ಆಗ್ಲಿ, ಸಾಧನೆ ಬಗ್ಗೆ ಆಗ್ಲಿ, ನಿಜಗುಣರ ಬಗ್ಗೆ ಆಗ್ಲಿ ಎಲ್ಲವನ್ನೂ ಹೇಳ್ತಿದ್ರು. ಅಪ್ಪಾಜಿ ಆದ್ಮೇಲೆ ಅಲ್ಲಿ ಬಂದ್ಮೇಲೆ ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ ಅಪ್ಪವ್ರ ಜ್ಞಾನದ್ದು. ಬೇರೆ ವಿಷಯ ಇನ್ಯಾವಾಗ್ಲೂ ಬೇರೆ ಜಗತ್ತಿನ ವಿಷಯ, ಈ ವಿಷಯ ಎಲ್ಲಾ ಮಾತಾಡ್ತಿದ್ರು, ಅಧ್ಯಾತ್ಮ ಮಾತಾಡ್ತಿರ್ಲಿಲ್ಲ. ಯಾಕೆ? ಎದುರುಗಡೆ ಮುಮುಕ್ಷನೇ ಇರೋದಿಲ್ಲ. ಆ ರೀತಿ ರಮಣ ಮಹರ್ಷಿಗಳು ಅಷ್ಟೇನೆ. ಅಲ್ಲಿ ಅವ್ರುನು ಅವ್ರ ಹತ್ರ ಯಾರ್ಯಾರು ಬರ್ತಿದ್ರು ಅವ್ರೆಲ್ಲರಿಗೂ ಅವರು ಮೌನ ಇದ್ರುನು ಮುಮುಕ್ಷುಗಳ ಅವ್ರ ಯಾರ್ ಬಯಕೆ ಇರುತ್ತಲ್ಲ ತೀವ್ರವಾಗಿ, ಅವ್ರಿಗೆ ಆ ಗುರುಗಳಿಂದ ಕರುಣೆ ಆಗೇ ಆಗತ್ತೆ. ನನಗೆ ಮುಮುಕ್ಷತ್ವ ಇರೋದಿಲ್ವಲ್ಲ, ನಾನೇ ಹೋಗ್ಬೇಕಾದ್ರೇನೆ ನನ್ನ ಮನಸ್ಸೇ ಆ ರೀತಿ ಇರುತ್ತಲ್ಲ, ಹಾಗಾಗಿ ಅಷ್ಟೇ ಫಲ ಸಿಗತ್ ನನಗೆ. ಕೆಲವು ಸಲಿ ಮೈಸೂರಿನ ಮಹಾರಾಜ ಅವರು ಸಹ ರಮಣ ಮಹರ್ಷಿಗಳನ್ನ ಭೇಟಿ ಆಗಕ್ ಹೋಗ್ತಾರೆ. ಆಗ ರಮಣ ಮಹರ್ಷಿಗಳೆಲ್ಲೋ ಹೋಗಿರ್ತಾರೆ, ಅವ್ರು ಸ್ನಾನಕ್ ಹೋಗಿರ್ತಾರೋ ಏನೋ, ಇವ್ರಿಗೆ ಅಲ್ಲಿವರೆಗೂ ಕಾಯಕ್ ಆಗಲ್ಲ. ನನಗಿಲ್ಲ, ಇನ್ನು ಬಹಳ ವಿಪರೀತ ಕೆಲ್ಸಗಳಿದೆ ಅಂತ ಹೇಳಿ ಹೊರಗಡೆನೆ ಹಂಗೆ ನಮಸ್ಕಾರ ಮಾಡ್ಕೊಂಡ್ ಬರ್ತಾರೆ. ಅಷ್ಟೇ ಫಲ ಅವರಿಗೆ. ಯಾರಿಗೆ ನಾನಿಲ್ಲ, ನನಗೆ ಇವರಿಂದ ನನಗೆ ಉಪದೇಶ, ಇವರೇ ನನ್ಗೆ ಆತ್ಮಜ್ಞಾನ ಮಾಡ್ತಾರೆ, ಇವರಿಂದ ನನಗೆ ಏನಾರು ಆಗ್ಬೇಕು ಅಂತ ಬಹಳ ಬಯಕೆ ಇರುತ್ತಲ್ಲ, ಅವ್ರಿಗೆ ಗುರುಗಳಿಂದ ಹಾಗೆ ಆಗತ್ತೆ ಅವರಿಗೆ. ಹಾಗೆ ಆ ಕಾವ್ಯಕಂಠ ಮಹಾಮುನಿಗಳು ಅವರು ಹೋದ್ರು. ಅವ್ರು ಹೋಗುವ ಸಮಯಕ್ಕೆ ಮತ್ತೆ ಅವ್ರೆಲ್ಲಾ ಶಿಷ್ಯರನ್ನು ಕೆಳಗಡೆನೆ ಬಿಟ್ಟು ಹೋಗ್ತಾರೆ. ಯಾಕೆಂದ್ರೆ ಇವ್ರಿಗಾಗ್ಲೇ ತಾವು ಗುರುಗಳು ಅಂತ ಇರ್ತಾರೆ. ಇನ್ನ ನಾನೇ ಪ್ರಶ್ನೆಗಳನ್ನ ಕೇಳಿದ್ರೆ ಇನ್ನ ಶಿಷ್ಯರ ಮುಂದೆ ಒಂಥರ ಆಗತ್ತೆ. ಹಾಗಾಗಿ ಯಾರು ಇಲ್ದೇ ಇದ್ದಾಗ ತಾವೊಬ್ರೇ ರಮಣ ಮಹರ್ಷಿಗಳ ಹತ್ರ ಮಾತಾಡ್ಬೇಕು, ಕೇಳ್ಬೇಕು ಅನ್ಕೊಂಡು ಅಲ್ಲಿ ಮೇಲ್ಗಡೆ ಹೋಗ್ತಾರೆ. ಆಗ ರಮಣ ಮಹರ್ಷಿಗಳು ಇವರ ಪುಣ್ಯಕ್ಕೆ, ಅದು ಮುಮುಕ್ಷುವಿನ ಪುಣ್ಯ ಇರುತ್ತೆ ಅದು ಉದ್ಧಾರ ಆಗೋದು. ಹಾಗಾಗಿ ಇವ್ರ ಪುಣ್ಯಕ್ಕೆ ಅಲ್ಲೂ ಯಾರು ಇರೋದಿಲ್ಲ, ರಮಣ ಮಹರ್ಷಿಗಳು ಒಬ್ರೇ ಇರ್ತಾರೆ. ಆಗ ಇವರು ಅವ್ರ ಹತ್ರ ಹೋಗಿ ಹೇಳ್ತಾರೆ, ನಾನು ಬಹಳಷ್ಟು ಜಪವನ್ನ ಮಾಡಿದೀನಿ, ಬಹಳ ಅಂತಃಕರಣ ಪ್ರಾಮಾಣಿಕವಾಗಿ ನನ್ನ ದೇಹ ಮನಸ್ಸು ಇಂದ್ರಿಯಗಳು ಭಾವಗಳು ಎಲ್ಲವೂ ತುಂಬಿರ್ಬೇಕು, ಅಷ್ಟು ಗಾಯತ್ರಿ ಮಂತ್ರವನ್ನ ಜಪ ಮಾಡಿದ್ದೀನಿ ನಾನು. ಮನಸ್ ತೃಪ್ತಿ ಆಗೋವರೆಗೂ ಮಾಡಿದ್ದೀನಿ, ಅದರ ಸಾಕ್ಷಾತ್ಕಾರವನ್ನು ಮಾಡ್ಕೊಂಡಿದ್ದೀನಿ, ಎಲ್ಲಾ ಶಾಸ್ತ್ರಗಳ ಅಧ್ಯಯನವನ್ನೂ ಮಾಡಿದ್ದೀನಿ, ಎಲ್ಲವನ್ನೂ ಮಾಡಿದ್ದೀನಿ. ಆದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತಾರವ್ರು. ಅಷ್ಟು ಪ್ರಾಮಾಣಿಕವಾಗಿ ಗುರುಗಳ ಹತ್ರ ಹೇಳ್ಕೋಬೇಕು ಅನ್ನಿಸ್ತಲ್ಲ. ಇವರೇ ಆಗ್ಲೇ ಮೊದ್ಲೇ ಪ್ರಸಿದ್ಧ ಆಗಿರುವ ಗುರುಗಳು, ಇನ್ನೊಬ್ರು ಗುರುಗಳ ಹತ್ರ ಹೋಗಿ ಹಂಗ ಹೇಳ್ಬೇಕು ಅಂತ ಅನ್ಸಲ್ಲ. ಇವರು ಮುಮುಕ್ಷಗಳು, ಉದ್ಧಾರ ಆಗುವ ಸಾಧಕರು ಇರ್ತಾರಲ್ಲ, ಅವ್ರು ಆ ರೀತಿ ಇರ್ತಾರೆ. ಯಾರಿಗೆ ಆತ್ಮಜ್ಞಾನದಿರುತ್ತಲ್ಲ ಅಂತವ್ರಿಗೆ ಮಾತ್ರ ಆ ರೀತಿ ಅನ್ಸೋದು. ಆ ರೀತಿ ಅವ್ರು ಅವಾಗ ಹೇಳ್ತಾರೆ, ಈ ರೀತಿ ಎಲ್ಲವನ್ನೂ ಮಾಡಿದೀನಿ, ಎಲ್ಲವೂ ಗೊತ್ತಿದೆ, ಆತ್ಮಜ್ಞಾನದ ಬಗ್ಗೆನೂ ಗೊತ್ತಿದೆ. ಸಂಸ್ಕೃತ ಅಧ್ಯಯನ ಇರೋರಿಗೆ ಇದು ಯಾವುದೂ ದೊಡ್ಡ ವಿಷಯ ಅಲ್ಲ. ಎಲ್ಲಾ ಶಾಸ್ತ್ರಗಳ ಅಧ್ಯಯನ ಇದೆ, ಜೊತೆಗೆ ಸ್ವಯಂ ತಪಸ್ವಿಗಳಿದ್ದಾರೆ, ಸಾಧನೆಯನ್ನೂ ಮಾಡಿದ್ದೀನಿ, ಎಲ್ಲವನ್ನೂ ಮಾಡಿದ್ದೀನಿ. ಆದ್ರೂ ನನ್ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತಾರೆ. ಆಗ ರಮಣ ಮಹರ್ಷಿಗಳು ಮೊದ್ಲು ಮಾತಾಡಲ್ಲ, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅಂತಾರೆ, ನೀವೇನೇನು ನಾನು ಮಾಡಿದೀನಿ, ತಪಸ್ಸು ಮಾಡಿದೀನಿ, ಜಪ ಮಾಡಿದೀನಿ, ಅಧ್ಯಯನ ಮಾಡಿದೀನಿ, ಸಾಧನೆ ಮಾಡಿದೀನಿ, ಏನೇನ್ ಮಾಡಿದೀನಿ ಅಂತಿರಲ್ಲ, ನಾನ್ ಯಾರು ಅದನ್ನ ನೋಡಿ ಅಂತ. ಅದನ್ ಮಾತ್ರ ಯಾರಿಗೂ ಮಾಡಕ್ ಆಗಲ್ಲ, ಅವ್ರಿಗೆ ಬಹಳ ಕಷ್ಟ. ಅವ್ರು ಅದನ್ನೇ ಅಂತಿರ್ತಾರೆ ಕಾವ್ಯಕಂಠ, ಅವರೇ ರಮಣ ಮಹರ್ಷಿ ಅಂತ ಹೆಸರಿಡೋದು ಅವರಿಗೆ. ಯಾರು ರಮಣ ಅಂದ್ರೆ ಬ್ರಹ್ಮ ವಸ್ತುವಿನಲ್ಲಿ ರಮಣರಾಗಿದ್ದಾರೋ, ಆ ಆತ್ಮ ವಸ್ತುವಿನಲ್ಲಿ ಯಾವಾಗಲೂ ಸ್ಥಿತರಾಗಿದ್ದಾರೋ ಅವರು ರಮಣ ಅಂತ, ಅವರೇ ರಮಣ ಮಹರ್ಷಿಗಳಂತ ಅವ್ರಿಗೆ ಹೆಸರಿಡೋದು. ಅವ್ರು ನಾನನ್ನ ನೋಡಂತಾರಲ್ಲ, ಅದನ್ನೇ ನೋಡಕ್ ಬರಲ್ಲ. ಆ ಕಾವ್ಯಕಂಠ ಮಹಾಮುನಿಗಳು ಅದನ್ನೇ ಹೇಳ್ತಿರ್ತಾರೆ ರಮಣ ಮಹರ್ಷಿಗಳು, ನಿಮ್ದು ಆ ಬ್ರಹ್ಮಾಸ್ತ್ರ ಮಾತ್ರ ಒಂದ್ ಬಿಡ್ಬೇಡಿ, ನಮ್ಗ ಅದನ್ ಮಾತ್ರ ಮಾಡಕ್ಕಾಗಲ್ಲ, ನಾನಾಗಿ ಏನಾದ್ರು ಮಾಡಿ ಅಂತೇಳಿ ಮಾಡ್ತೀವಿ ಅಂತ. ಕೊನೆಗೂ ಅವ್ರ ಆತ್ಮಜ್ಞಾನ ಆಗಿಲ್ಲ ಅಂತಾರೆ ರಮಣ ಮಹರ್ಷಿ ಇವ್ರಿಗೆ, ಕಾವ್ಯಕಂಠ ಮಹಾಮುನಿಗಳಿಗೆ. ಯಾರೋ ಕೇಳ್ತಾರೆ ಅವರಿಗೆ, ಅವರು ಇಷ್ಟೊಂದೆಲ್ಲ ದೊಡ್ಡ ಸಾಧಕರು, ದೊಡ್ಡ ಮಹಾತ್ಮರು ಎಲ್ಲ ಆಗಿದ್ರು, ಅವರೆಲ್ಲ
ಬಹಳ ತಪಸ್ವಿಗಳು ಎಲ್ಲ ಆಗಿದ್ರು, ಆಗ್ಲೇ ಅವ್ರಿಗೆಲ್ಲರೂ ಶಿಷ್ಯರಿದ್ದಾರೆ, ಅವ್ರಿಗೆ ಈಗಾಗ್ಲೇ ಆತ್ಮಜ್ಞಾನ ಆಗಿರ್ಬೇಕಲ್ವಾ ಅಂತ. ಆಗ ರಮಣ ಮಹರ್ಷಿಗಳಂತಾರೆ, ಹೇಗೆ ಸಾಧ್ಯ ಅದು? ಅಷ್ಟು ಕಷ್ಟ ಇದೆ ಆ ನಾನನ್ನ ನೋಡೋದು. ನನಗೆ ನಾನಾಗಿ ಹಾಗಾಗಿ ಇದು ಬಳಲಿಕೆ. ಅವ್ರೆಲ್ಲವೂ ಮಾಡಿದ್ರು, ಎಲ್ಲ ಬೇಕಾದ್ರೆ ನಾನಾಗಿ ಏನ್ ಬೇಕಾದ್ರೂ ಮಾಡ್ತೀನಿ, ನಾನನ್ನ ನೋಡಕ್ ಬರೋದಿಲ್ಲ. ಹಾಗಾಗಿ ಈ ಸತ್ಸಂಗದಿಂದ ನಿಧಾನವಾಗಿ ಆ ನಾನಿನ ಕಡೆ ಲಕ್ಷ್ಯ ಕೊಡೋದನ್ನ ನೋಡೋದು. ಹಾಗಾಗಿ ಆ ಸೂತ್ರವನ್ನ ಇನ್ ಪುನಃ ನಾಳೆ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ಜಗವನಂಬೆ ಸುಖವೇ